ಕ್ಷೇತ್ರಜ್ಞ ಅಂತ ಬಂದರೆ ಕೃಷ್ಣ ಹೇಳ್ತಾನೆ ನೀನು ಇದೆಯಪ್ಪ, ನಾನು ಇದ್ದೀನಿ ಅಲ್ಲೇ ಅಂತ. ಇದರ ಒಂದು ಜ್ಞಾನ ನಮಗೆ ತಿಳಿಸ್ಬೇಕು. ಕೃಷ್ಣನ ಸರಳವಾದ ಉತ್ತರ ಕ್ಷೇತ್ರಜ್ಞ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ, ಕ್ಷೇತ್ರ ಅನ್ನುವ ಬಾಡಿಗೆ ಮನೆ ನಿನಗೆ ಕೊಟ್ಟಿದ್ದೀನಿ, ಇದರ ಯಜಮಾನ ನಾನಾಗಿದ್ದೀನಿ, ನನಗೆ ಕ್ಷೇತ್ರಜ್ಞ ಅಂತ ಹೆಸರು, ನಿನಗೆ ಕೊಟ್ಟಿರೋ ಬಾಡಿಗೆ ಮನೆಗೆ ಕ್ಷೇತ್ರ ಅಂತ ಹೆಸರು. ಇಷ್ಟು ಇದರ ಇಲ್ಲಿಯ ವಿವರಣೆ. ಅಂದ್ರೆ ಡ್ರೈವ್ ಮಾಡೋದು ಆಸ್ ಎ ಯೂಸರ್ ಅಂತ. ಈಗ ಕಂಪ್ಯೂಟರ್, ಫೋನ್, ಐ ಆಮ್ ಎ ಯೂಸರ್ ಅಂತ ಕರೀತಾರೆ. ಅಪ್ಲಿಕೇಶನ್ ನಲ್ಲಿ ಐ ಆಮ್ ಎ ಯೂಸರ್ ನಾಲೆಡ್ಜ್ ಅಷ್ಟೇ. ಈ ತಳಹದಿ ನಾಲೆಡ್ಜ್ ಏನಿದೆ, ತಳಸ್ಪರ್ಶಿ ನಾಲೆಡ್ಜ್, ಅದು ಟೆಕ್ನಿಕಲ್ ನಾಲೆಡ್ಜ್. ಅಂದ್ರೆ ನನಗೆ ಇದ್ರದ್ದು ರಿಪೇರಿ ಮಾಡಕ್ ಬರಲ್ಲ, ಫೋನು ಅಷ್ಟೇ, ಫೋನ್ ಯೂಸ್ ಮಾಡ್ತೀವಿ ನಾವು, ಐ ಆಮ್ ಎ ಯೂಸರ್. ಯಾವ ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಭಗವತ್ ಪ್ರಜ್ಞೆಯಿಂದ ತಿಂದ ಆಹಾರ ಜೀರ್ಣವಾಗುತ್ತೋ ಅಂಥ ಅನ್ನವನ್ನು ಪ್ರಶಂಸೆ ಮಾಡ್ತಾರಂತೆ. ಅನ್ನದಾನ ಸಾರ್ಥಕ ಆಯಿತು, ಯಜಮಾನ ಕೊಟ್ಟಿದ್ದು. ಯಾಕೆ? ಊಟ ಮಾಡಿಬಿಟ್ಟು ಹೋಗಿ ಯಾವುದೋ ಟಾಕೀಸಲ್ಲಿ ಕೂತು 4 ಗಂಟೆ ಪಿಕ್ಚರ್ ನೋಡಿದ ಅಂದರೆ ಅವನಿಗೆ ಅನ್ನದಾನ ಮಾಡಿದವನಿಗೆ ಪಾಪ ಇದೆ. ಅವನ ಆ ತಿಂದ ಅನ್ನ ಅದು ಸರಿಯಾದ ಮಾರ್ಗದರ್ಶನ ಮಾಡಿತ್ತು, ಸರಿಯಾದ ವಿಚಾರಗಳ ಕಡೆ ಅವನನ್ನು ಕರ್ಕೊಂಡು ಹೋಯಿತು ಅಂದಾಗ ದಾನ ಮಾಡಿದವನಿಗೆ ಫಲ ಇದೆ. ಪುರುಷ, ಪ್ರಕೃತಿ, ಇದ್ರ ಬಗ್ಗೆ ಕೃಷ್ಣ ಏನು ತಿಳಿಸ್ತಾನೆ? ಯಾವುದು ಒಂದನ್ನು ತಿಳ್ಕೊಂಡಾಗ ಜಗತ್ತ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೋ ಅವನನ್ನು ನೀನು ತಿಳ್ಕೊ, ಆವಾಗ ನಿನ್ನ ವಿದ್ಯೆಗೆ ಪೂರ್ಣತೆ ಬರುತ್ತೆ ಅಂತ ದೊಡ್ಡ ಒಂದು ಶ್ವೇತಕೇತುವಿಗೆ ಉದ್ದಾಲಕ ಸಂವಾದ. ಕೊನೆಗೆ ಅವನಿಗೆ ಅರ್ಥ ಆಗುತ್ತೆ, ಒಬ್ಬ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ್ರೆ ಸಮಗ್ರ ಈ ಜಗತ್ತು ಅರ್ಥ ಆಗುತ್ತೆ. ಎಷ್ಟು ದೊಡ್ಡ ವೇದಾಂತ ಇದೆ ಭಗವದ್ಗೀತೆಯಲ್ಲಿ ಅಂದರೆ, ನಮಗೆ ಯಾರೂ ಶತ್ರುಗಳಿಲ್ಲ, ಯಾರೂ ಮಿತ್ರರಿಲ್ಲ. ನಮಗೆ ಎಲ್ಲ ಶತ್ರು ಭಗವಂತನೇ, ಮಿತ್ರನೂ ಅವನೇ. ಅವನು ಒಬ್ಬ ವ್ಯಕ್ತಿಯಲ್ಲಿ ಮಿತ್ರನಾಗಿದ್ದರೆ ಅವನು ನನಗೆ ಮಿತ್ರ ಆಗ್ತಾನೆ. ದೇವರು ಮಿತ್ರನಾಗಿದ್ದರೆ ವ್ಯಕ್ತಿ ಮಿತ್ರ ಆಗುತ್ತಾನೆ. ದೇವರೇ ಶತ್ರು ಆದರೆ ಆ ವ್ಯಕ್ತಿಯು ಶತ್ರು ಆಗ್ತಾನೆ. ಒಳ್ಳೆ ಚಿಂತನೆಯೇ ನಡೆದಿದೆ, ಆದರೆ ಅದು ದೇವರ ದರ್ಶನ ಕಾರಣ ಆಗಲ್ಲ. ಯಾರೋ ದಕ್ಷಿಣೆ ಕೊಡ್ತಾರೆ, ನಾನು ಹೊಟ್ಟೆ ತುಂಬುತ್ತೆ, ನಾನು ಬಿಲ್ಡಿಂಗ್ ಕಟ್ತೀನಿ ಅಂದರೆ ಒಳ್ಳೆ ಭಗವತ್ ಪ್ರಜ್ಞೆ ಹರಿಸರ್ವೋತ್ತಮ ಅಂತ ಹೇಳ್ಬೋದು, ಅದು ಅಜ್ಞಾನ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ನಿನ್ನ ಬದುಕಿನ ಪ್ರತಿಯೊಂದು ಚೇಷ್ಟೆಗಳು ಅವನ ಪ್ರೀತಿಗಾಗಿ. ಪವಿತ್ರವಾದ ಗೀತಾ ಯಾತ್ರೆ ಮಾಡ್ತಾ ಇದ್ದೀವಿ. ಈ ಯಾತ್ರೆನಲ್ಲಿ ಎಲ್ಲಿದ್ದೀವಿ ನಾವು ಇವತ್ತು ನೋಡೋಣ. ವೀಕ್ಷಕರೇ, ನಾವು ಕರ್ಮದ ಒಂದು ಯಾತ್ರೆನ ಮುಗಿಸಿದ್ದೀವಿ, ಆದರೆ ಸ್ವಲ್ಪ ನಾವು ಹಿಂದೆ ಬರ್ತಾ ಇದ್ದೀವಿ. ಮತ್ತೆ ನೇಚರ್ ಆಫ್ ಲೈಫ್ ಬಗ್ಗೆ 13ನೇ ಚಾಪ್ಟರು 12ನೇ ಎಪಿಸೋಡು ಕ್ಷೇತ್ರಜ್ಞ ಯೋಗ. ಈ ಬಾಡಿ ಆಸ್ ಎ ಫೀಲ್ಡ್ ಅಂದರೆ ಏನು, ಕ್ಷೇತ್ರಜ್ಞ ಅಂದ್ರೇನು, ಕ್ಷೇತ್ರ ಅಂದ್ರೇನು, ಬನ್ನಿ ತಿಳಿಯೋಣ. ಇದೊಂದು ವಿಶೇಷವಾದ ಸರಣಿ ನಾವು ನೋಡ್ತಾ ಇದ್ದೀವಿ. ಭಗವದ್ಗೀತೆಯ ಒಂದು ವಿಶೇಷ ಮುಖಗಳನ್ನು ಈ 30 ದಿನಗಳಲ್ಲಿ ಪ್ರತಿದಿನ ಅರ್ಧ ಗಂಟೆ, ಆವರೇಜ್ ಒಂದು 30-35 ನಿಮಿಷದಲ್ಲಿ ಒಂದು ಪಕ್ಷಿ ನೋಟ ಸಿಂಪಲ್ ಆಗಿ ಸಾಮಾನ್ಯರಿಗೂ ತಿಳಿಯುವ ಥರ ಆಚಾರ್ಯರು ತಿಳಿಸ್ಕೊಡ್ತಾ ಇದ್ದಾರೆ. ನಾವು ನೆನ್ನೆ ಈ ಕರ್ಮದ ಏನು ಗತಿ ಇದೆ, ಕರ್ಮದ ಜ್ಞಾನ ಹೇಗೆ ನಮ್ಮ ಎಲ್ಲ ಕೆಟ್ಟ ಕರ್ಮಗಳನ್ನು ಸುಟ್ಟು ನಮ್ಮನ್ನು ಆ ಕರ್ಮ ಬಂಧನದಿಂದ, ಅಂದರೆ ಭಗವಂತನ ಜ್ಞಾನ ನಮ್ಮ ಕರ್ಮ ಬಂಧನವನ್ನು ಬಿಡಿಸುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳಿದ್ವಿ. ಹೀಗೆ ಆ ಭಗವಂತನ ನಾವು ತಿಳ್ಕೋಬೇಕು ಅಂದರೆ ನಮಗೆ ಹೊರಗಡೆ ತಿಳ್ಕೊಳ್ಳೋದಕ್ಕಿಂತ ತುಂಬ ಹತ್ತಿರವಾಗಿರೋದು ನಮ್ಮ ದೇಹ. ನಮ್ಮ ದೇಹದೊಳಗಡೆ ಎಲ್ಲ ಎಕ್ಸ್ಪೀರಿಯನ್ಸಸ್ಸನ್ನು ನಾವು ಪಡಿಬೋದು. ಆ ಭಗವಂತ ನಮ್ಮೊಳಗಡೆನೇ ಇದ್ದಾನೆ. ಹೇಗಿದ್ದಾನೆ ಆ ಭಗವಂತ, ನಮ್ಮ ಜೊತೆಗೇ ಇದ್ದಾನೆ. ಇದನ್ನು ತಿಳಿಸ್ಕೊಡೋದು ಕ್ಷೇತ್ರಜ್ಞ ಯೋಗ 13ನೇ ಅಧ್ಯಾಯ. ಆಚಾರ್ಯ, ಸ್ವಾಗತ ಇವತ್ತಿನ ಪಾಡ್ಕಾಸ್ಟ್ಗೆ. ಈ ನಮ್ಮೊಳಗಡೆ ಭಗವಂತ, ಯಾಕೆಂದರೆ ನಾವು ಯಾವಾಗಲೂ ಅನುಭವ ಮುಖ್ಯ ಅಂತ ಶಾಸ್ತ್ರಗಳು ಹೇಳುತ್ತೆ. ಅನುಭವಿಸೋಕ್ಕೆ ಸಾಧ್ಯ ಆಗೋದು ನಮ್ಮ ದೇಹದೊಳಗೆ. ಆ ದೇಹ ನಮಗೆ ಸಾಮಾನ್ಯವಾಗಿ ನಾವು ಯಾವುದು ಸ್ಕೂಲಲ್ಲಿ ಓದ್ತೀವಿ, ಅವರು ಬಯಾಲಜಿ ನಮಗೆ ಹೇಳ್ಕೊಡ್ತಾರೆ, ಈ ಥರ ಇದೆ, ಸೆಲ್ಸ್ ಇದೆ, ಟಿಶ್ಯೂಸ್ ಇದೆ, ಅದು ಟಿಶ್ಯೂಸ್ ಬಿಕಮ್ಸ್ ಆರ್ಗನ್ ಬಿಕಮ್ ಆರ್ಗನ್ ಸಿಸ್ಟಮ್, ಇದೊಂದು ಬಾಡಿ ಅಂತಾರೆ. ಇದನ್ನು ಸರ್ಜರಿ ಮಾಡಿ ನೋಡಿದ್ರೆ ಏನೂ ಕಾಣಿಸಲ್ಲ ನಮಗೊಳಗಡೆ. ಎಷ್ಟೊಂದು ಜನ ಸರ್ಜನ್ಸು ಹಾರ್ಟ್ ಓಪನ್ ಮಾಡ್ತಾರೆ, ಹಾರ್ಟ್ ಒಳಗಡೆ ದೇವ್ರು ಕಾಣಲ್ಲ. ಈ ಕ್ಷೇತ್ರಜ್ಞ ಅಂತ ಬಂದರೆ ಕೃಷ್ಣ ಹೇಳ್ತಾನೆ ನೀನು ಇದೆಯಪ್ಪ, ನಾನು ಇದ್ದೀನಿ ಅಲ್ಲೇ ಅಂತ. ಇದರ ಒಂದು ಜ್ಞಾನ ನಮಗೆ ತಿಳಿಸ್ಬೇಕು. ಶ್ರೀ ಗುರುಭ್ಯೋ ನಮಃ. ತುಂಬ ಪ್ರಮುಖವಾದ ಅಧ್ಯಾಯ ಕ್ಷೇತ್ರಜ್ಞ ಯೋಗ. ಸ್ವಲ್ಪ ಜಟಿಲವೂ ಕೂಡ, ಯಾಕೆಂದರೆ ಇದರಲ್ಲಿ ಸ್ವಲ್ಪ ಕಾಂಟ್ರವರ್ಸಿಗಳು ಜಾಸ್ತಿ ಇದೆ. ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಯಾರು, ಕ್ಷೇತ್ರ ಅಂದರೆ ಜಡವೇ. ಅದರಲ್ಲಿ ಕೃಷ್ಣನ ವಿವರಣೆಯೇ ಸ್ಪಷ್ಟವಾಗಿದೆ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಈ ದೇಹವನ್ನೇ ಕ್ಷೇತ್ರ ಅಂತ ಇದೆ. ಧರ್ಮಕ್ಷೇತ್ರವೂ ಹೌದು, ಕುರುಕ್ಷೇತ್ರವೂ ಹೌದು. ನಮ್ಮ ದೇಹವೇ ಒಂದು ಕ್ಷೇತ್ರ.
ಈ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞ ಯಾರು ಅಂತ ಚರ್ಚೆ. ಇದು ಶರೀರ 3 ಅಂಶ ಇದೆ, ಒಂದು ಜಡ, ಒಂದು ಚೇತನ, ಒಂದು ಪರಮಚೇತನ ಅಂತ 3 ಅಂಶ. ಈ 3 ಅಂಶವನ್ನು ಇಟ್ಟುಕೊಂಡೇ ಪಂಚಭೇದಗಳು ಅಂತ ಹೇಳಿ, ಅದು ತುಂಬ ದೊಡ್ಡ ಪ್ರಪಂಚದ ತುಂಬಿರುವುದು ಪಂಚಭೇದಗಳು. ಜಡಕ್ಕೂ ಪರಮಾತ್ಮನಿಗೂ ಭೇದ ಇದೆ, ಜಡಕ್ಕೂ ಜೀವರಿಗೂ ಭೇದ ಇದೆ, ಇನ್ನು ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆ, ಜೀವನಿಗೂ ಜಡಕ್ಕೂ ಭೇದ ಇದೆ, ಆಮೇಲೆ ಜಡಕ್ಕೂ ಜೀವನಿಗೂ ಭೇದ ಇದೆ, ಜೀವನಿಗೂ ಭೇದ ಇದೆ, ಜಡಕ್ಕೂ ಭೇದ ಇದೆ. ಹೀಗೆ ಒಂದು ಪಂಚಭೇದಗಳನ್ನು ಇದರ 3 ಆಧಾರದಲ್ಲಿ ಹೇಳುವಂತಹ ಒಂದು ವ್ಯವಸ್ಥೆ ಇಲ್ಲಿದೆ ಅಂತ, ಇದು ಪಂಚಭೇದಗಳನ್ನು ಹೇಳುತ್ತೆ ಅಂತ ಮಧ್ವಾಚಾರ್ಯರ ಫಿಲಾಸಫಿ ಹೀಗೆಲ್ಲ ಹೋಗುತ್ತೆ. ಆದರೆ ಇದರಲ್ಲಿ ಒಂದು ಅದ್ವೈತವಾದ, ಮಾಯಾವಾದ ಅದು ಹೇಳುವ ಪದ್ಧತಿಯೇ ಬೇರೆ. ಇಲ್ಲಿ ಕ್ಷೇತ್ರಜ್ಞ ಅಂದರೆ ಯಾರು? ಆ ವಾರದ ಪ್ರಕಾರ ಜೀವನೇ ಕ್ಷೇತ್ರಜ್ಞ. ಆ ಮಾಯಾವಾರದಲ್ಲಿ ಕ್ಷೇತ್ರಜ್ಞ ಶಬ್ದಕ್ಕೆ ಜೀವ ಅಂತ ಕರೆದರೆ, ತತ್ವವಾದದಲ್ಲಿ ಕ್ಷೇತ್ರಜ್ಞ ಶಬ್ದಕ್ಕೆ ಪರಮಾತ್ಮ ಅಂತ, ಕೃಷ್ಣನೇ ಕ್ಷೇತ್ರಜ್ಞಂ ಚಾಪಿ ಮಾಮಿದ್ಧಿ ಅಂತ ಹೇಳಿಬಿಟ್ಟಿದ್ದಾನೆ. ಆವಾಗ ಜೀವ ಡಿಲೀಟ, ಕ್ಷೇತ್ರ ದೇಹ, ಕ್ಷೇತ್ರಜ್ಞ ಪರಮಾತ್ಮ, ಮಧ್ಯದಲ್ಲಿ ಜೀವ ಏನು? ಈ ಶರೀರ ಯಾರ್ದು? ಶರೀರ ಜೀವನಿಗೆ ಸಂಬಂಧಪಟ್ಟಿದ್ದು, ಈ ಶರೀರ ಪರಮಾತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ಶರೀರ ಜೀವನಿಗೆ ಸಂಬಂಧಪಟ್ಟದ್ದು ಅಂತ ಆದಮೇಲೆ, ಕ್ಷೇತ್ರ ಶರೀರ ಅಂತ ಆದಮೇಲೆ ಕ್ಷೇತ್ರಜ್ಞನಾದವನು ಜೀವನೇ ಆಗಬೇಕು, ಪರಮಾತ್ಮ ಹೇಗಾಗ್ತಾನೆ ಅಂತ ಪ್ರಶ್ನೆ ಇಲ್ಲಿ ಸಹಜವಾಗಿ ಬರುತ್ತೆ. ಆದರೆ ದೇವರು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ, ಕ್ಷೇತ್ರ ಈ ದೇಹ, ಈ ಜೀವನಿಗೆ ಸಂಬಂಧಪಟ್ಟದ್ದಲ್ಲ, ಇದರ ತಿಳುವಳಿಕೆ ಇರೋದಿಲ್ಲ ನನಗೆ ಅಂತ. ಕ್ಷೇತ್ರಜ್ಞ ಶಬ್ದ ವಾಚ್ಯತ್ವ ಅದು ಪರಮಾತ್ಮನಿಗೋ ಜೀವಾತ್ಮನಿಗೋ ಅಂತ ಒಂದಷ್ಟು ಚರ್ಚೆಗಳಿದೆ. ಆದರೆ ನಾನು ಹೆಚ್ಚು ಈ ಚರ್ಚೆಯನ್ನು ಮುಂದುವರಿಸಲ್ಲ. ಒಂದೇ ಸೆಂಟೆನ್ಸಿಂದ ಉತ್ತರ ಹೇಳಬೇಕು ಅಂದರೆ, 10ನೇ ಅಧ್ಯಾಯದಲ್ಲಿ ಇದರಲ್ಲಿ ಮತ್ತೆ ಬೇರೆ ಬೇರೆ ಕಡೆಯಲ್ಲೂ ಭಾಗವತದ ಪಂಚಮ ಸ್ಕಂದದಲ್ಲಿ ಕ್ಷೇತ್ರಜ್ಞನಾದವನು ನಾನೇ, ಕ್ಷೇತ್ರಜ್ಞಂ ಚಾಪಿ ಮಾಮಿದ್ಧಿ ಅಂತ ಕೃಷ್ಣನೇ ಸ್ಪಷ್ಟವಾಗಿ ಕ್ಷೇತ್ರಜ್ಞನಾದವನು ನಾನು, ಕ್ಷೇತ್ರಜ್ಞ ಆತ್ಮ ಪುರುಷ ಅನ್ನಬೇಕಾದ್ರಿಲ್ಲ, ಪರಮಾತ್ಮನೇ ಕ್ಷೇತ್ರಜ್ಞ. ಇಲ್ಲಿ ನೀವು ಕ್ಷೇತ್ರಜ್ಞ ಅನ್ನೋ ಶಬ್ದಕ್ಕೆ ಜೀವಾತ್ಮ ಅಂತ ವ್ಯಾಖ್ಯಾನ ಮಾಡಿದರೆ, ಭಾಗವತದಲ್ಲಿ ಅನೇಕ ಕಡೆ ಕ್ಷೇತ್ರಜ್ಞ ಶಬ್ದ ಬರುತ್ತೆ, ಅಲ್ಲೆಲ್ಲ ಪರಮಾತ್ಮನಿಗೆ ಹೇಳಿದ್ದಾರೆ, ಮತ್ತಲ್ಲಿ ಜೀವಾತ್ಮ ಅಂತ ಹೇಳಬೇಕಾದ ಅವ್ಯವಸ್ಥೆಗಳಾಗಿಬಿಡುತ್ತೆ. ಆದ್ದರಿಂದ ಕ್ಷೇತ್ರಜ್ಞ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಇದೆ ಎನ್ನುವುದನ್ನು ಇಟ್ಟುಕೊಂಡು ನಾನು ವಿಚಾರಗಳನ್ನು ಹೇಳ್ತಾ ಹೋಗ್ತೇನೆ. ಅದಕ್ಕೆ ಪೂರಕವಾಗಿ ಈಗ ನೀವು ಆರಂಭದಲ್ಲಿ ಪ್ರಶ್ನೆ ಕೇಳಬೇಕಾದ್ರೆ 1-2 ಅಂಶಗಳನ್ನು ಹೇಳಿದ್ರಿ. ಈಗ ಹಾರ್ಟ್ ಆಪ್ರೇಷನ್ ಮಾಡಬೇಕಾದ್ರೂ ಅಲ್ಲಿ ಜೀವನೂ ಕಾಣಲ್ಲ, ಪರಮಾತ್ಮನೂ ಕಾಣಲ್ಲ, ಫಂಕ್ಷನ್ಸ್ ಕಾಣುತ್ತೆ ಅಷ್ಟೇ, ಮತ್ತೇನೂ ಕಾಣಲ್ಲ. ಕಾಣದೇ ಇರುವ ಅಂಶಗಳು ಇನ್ನೇನೇನಿದೆ? ನರನಾಡಿಗಳಿವೆ, ನಾಡಿಗಳು ಕಾಣುತ್ತೆ ಯಾರಿಗಾದರೂ. 72,000 ನಾಡಿಗಳಿವೆ. ಈ ಭೂಮಂಡಲವನ್ನೇ ಸುತ್ತುವಷ್ಟು ನಾಡಿಗಳು, ನರಮಂಡಲ ನಮ್ಮ ದೇಹದಲ್ಲಿದೆ. ಆ ನರಮಂಡಲಗಳು ಕಾಣುತ್ತಾ, ಆ ನಾಡಿಗಳು ಕಾಣುತ್ತಾ, ಆ ನಾಡಿಯಲ್ಲಿ ತೇಜೋರೂಪವಾದ ಕಮಲಗಳಿದೆ ಅಂತೆಲ್ಲ ವರ್ಣನೆ ಮಾಡಿದ್ದಾರೆ, ಅವುಗಳು ಕಾಣುತ್ತಾ. ಆ ಕಮಲಗಳಲ್ಲಿ ಷಟ್ಚಕ್ರಗಳು, ಆ ಕಮಲಗಳಲ್ಲಿ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ ಅವುಗಳೆಲ್ಲ ಇದೆ. ಆಯಾ ಚಕ್ರಗಳಲ್ಲಿ ಆಯಾ ದೇವತೆಗಳು, ಭಗವಂತನ ವ್ಯಾಪಾರಗಳಿದೆ, ಅದು ಕಾಣುತ್ತಾ. ಹಾಗಾದರೆ ಈ ಕ್ಷೇತ್ರ ಶರೀರದಲ್ಲಿ ಒಳಗಡೆ ಏನೆಲ್ಲ ನಡೆಯುತ್ತೆ ಅನ್ನೋದು ನಿನಗೆ ಗೊತ್ತಿದೆಯಾ? ನಿನಗೆ ಅಂದರೆ ಜೀವನಿಗೆ ಗೊತ್ತಿದೆಯಾ? ಗೊತ್ತಿಲ್ಲ ಅಂತ ಆದಮೇಲೆ ನೀನು ಕ್ಷೇತ್ರಜ್ಞನಲ್ಲ. ಈ ದೇಹದಲ್ಲಿ ಕ್ಷೇತ್ರಜ್ಞನಾದವನು ಪರಮಾತ್ಮನೇ. ಇನ್ನು ಪ್ರಶ್ನೆ ಬರೋದೇನು ಅಂದರೆ, ಇದು ಜೀವನಿಗೆ ಸಂಬಂಧಪಟ್ಟ ದೇಹ, ಅದು ಜೀವನಿಗೆ ಗೊತ್ತಾಗಬೇಕು, ಪರಮಾತ್ಮನಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತ. ಅದು ತಪ್ಪು ಕಲ್ಪನೆಯೇ. ಯಾಕೆ ಅಂದರೆ ಈ ದೇಹ ಜೀವಾತ್ಮನಿಗೆ ಸಂಬಂಧಪಟ್ಟದ್ದಲ್ಲ. ತನು ನಿನ್ನದೋ, ಜೀವನ ನಿನ್ನದೋ, ಅನುದಿನದಲ್ಲಿ ಬಾಹು ಸುಖ ದುಃಖ ನಿನ್ನದಯ್ಯ ಅಂತ ಇದರ ನಿರ್ಮಾತೃ ಭಗವಂತನೇ. ಹಾಗಾಗಿ ಈ ಕ್ಷೇತ್ರ ನಮ್ಮದಲ್ಲ, ಇದು ಬಾಡಿಗೆ ಮನೆ ಅಂತ ಮೊದಲು ಅರ್ಥ ಮಾಡಿಕೊಳ್ಬೇಕು. ಯಜಮಾನ ಯಾರು ಅಂದರೆ ನಾನು ಅಂತ ಕೃಷ್ಣ ಎಷ್ಟು ಹೇಳಿದ್ದಾನೆ. ಕೃಷ್ಣನ ಸರಳವಾದ ಉತ್ತರ, ಕ್ಷೇತ್ರಜ್ಞ ಅನ್ನುವ ಶಬ್ದಕ್ಕೆ ಅರ್ಥ ಏನು ಅಂದರೆ, ಕ್ಷೇತ್ರ ಅನ್ನುವ ಬಾಡಿಗೆ ಮನೆ ನಿನಗೆ ಕೊಟ್ಟಿದ್ದೀನಿ, ಇದರ ಯಜಮಾನ ನಾನಾಗಿದ್ದೀನಿ, ನನಗೆ ಕ್ಷೇತ್ರಜ್ಞ ಅಂತ ಹೆಸರು, ನಿನಗೆ ಕೊಟ್ಟಿರುವ ಬಾಡಿಗೆ ಮನೆಗೆ ಕ್ಷೇತ್ರ ಅಂತ ಹೆಸರು. ಇಷ್ಟು ಇದರ ಇಲ್ಲಿಯ ವಿವರಣೆ. ಅದರ ಜೊತೆಗೆ ವಿಶೇಷವಾಗಿ ತತ್ಕ್ಷೇತ್ರಂ ಯಚ್ಚ ಯಾದೃಕ್ಷ ಯದ್ವಿಕಾರಿ ಯತಶ್ಚ ಯತ್ ಸಚಯೋ ಯತ್ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು ಅಂತ ಆ ಕ್ಷೇತ್ರ, ಅದಕ್ಕಿರುವ ವಿಕಾರಗಳು, ಅದರ ಪ್ರಭಾವ ಏನು, ಅದು ಎಲ್ಲವೂ ಕೂಡ
ಬ್ರಹ್ಮಸೂತ್ರಗಳು, ಪುರಾಣಗಳು, ಇತಿಹಾಸಗಳು, ಇದರ ಆಧಾರದಲ್ಲಿ ಈ ದೇಹ ಅದನ್ನು ಹೇಳ್ತಾನೆ. ಪಂಚಭೂತಗಳು, ಅಹಂಕಾರ, ಬುದ್ಧಿ. ಅಹಂಕಾರ ಅಂದರೆ ಅಹಂಕಾರ ತತ್ವ, ನಾನು ಅನ್ನುವ ಎಚ್ಚರ. ಈ ಅಹಂಕಾರ ಅಂದರೆ ನಾವು ಹೇಳುವ ಈಗೋ ಅಲ್ಲ, ಆತ್ಮನ ಅಸ್ತಿತ್ವದ ಎಚ್ಚರ. ಬುದ್ಧಿ ಅವ್ಯಕ್ತ ತತ್ವ, ಪ್ರಕೃತಿ ಅಂತ ಅರ್ಥ. ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯಗಳು. ಆಮೇಲೆ ಮನಸ್ಸಿನಲ್ಲಿ ಹುಟ್ಟುವ ಇಚ್ಛಾ, ದ್ವೇಷ, ಸುಖ, ದುಃಖ, ಇದೆಲ್ಲ ಸಂವೇದನೆಗಳು, ಅಂತಃಕರಣದ ಧರ್ಮ. ಈ ಅಂತಃಕರಣ ಅಂತಿದೆಯಲ್ಲ, ಆ ಪಾರ್ಟ್ಸ್ ತೋರಿಸ್ತೀರಾ? ಅದು ಎಲ್ಲಿ ಉಂಟಾಗುತ್ತೆ? ಅದು ಸುಖ ದುಃಖಗಳು. ಯಾರೋ ಬೈದರು, ಹಿಂಗೆ ಡಿಪ್ರೆಷನ್ನಿಗೆ ಹೋದೆವು, ಹೊಗಳಿದ್ರು, ಉತ್ಸಾಹ ಬಂತು. ಅದನ್ನು ಕ್ಯಾಪ್ಚರ್ ಮಾಡುವ ಇಂದ್ರಿಯ ಅಂತಃಕರಣ, ಅದನ್ನು ತೋರಿಸ್ತೀರಾ? ನಮಗದರ ಬಗ್ಗೆ ಗೊತ್ತೇ ಇಲ್ಲ. ಯಾವ ಆಪ್ರೇಷನ್ ಮಾಡಿದರೂ ಸೆರೆಗೆ ಸಿಗುವಂತಹ ವಸ್ತು ಅಲ್ಲ. ಇದು ಎಲ್ಲವೂ ಕೂಡ ನಾನು ವಿಶೇಷವಾಗಿ ನಿಯಮನ ಮಾಡ್ತಾ ಇದ್ದೇನೆ. ಆದ್ದರಿಂದ ಕ್ಷೇತ್ರಜ್ಞನಾದವನು ನಾನು. ಅಂದರೆ ನಿನ್ನ ದೇಹದ ಬಗ್ಗೆ ನಿನಗೆ ಯಾವ ಎಚ್ಚರ ಇದೆ, ಅದಕ್ಕಿಂತ ಅತಿಶಯವಾಗಿ ಸ್ಪಷ್ಟವಾದ ಈ ದೇಹವೇ ಯಾಕೆ ಬಂತು, ಈ ಫಂಕ್ಷನ್ ಯಾಕೆ ಹೀಗೆ ನಡೀತಾ ಇದೆ, ಈ ದೇಹಕ್ಕೆ ಇದೇ ಯಾಕೆ ಇಷ್ಟ ಆಗುತ್ತೆ. ಕೆಲವರಿಗೆ ಕೊತ್ತಂಬರಿ ಸೊಪ್ಪು ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಕೆಲವರಿಗೆ ಸಿಹಿ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ಅಂದರೆ ಆ ರಕ್ತ ಎ ಪಾಸಿಟಿವೇ ಇರ್ಬೋದು, ಬಿ ಪಾಸಿಟಿವೇ ಇರ್ಬೋದು, ಆದರೆ ಆಸೆಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಅದು ಯಾಕೆ ಈ ದೇಹಕ್ಕೆ ಕೆಲವು ಆಹಾರ ಆಗುತ್ತೆ, ಆಗಲ್ಲ, ನಮಗೆ ಯಾವುದೂ ಗೊತ್ತಿಲ್ಲ. ಇದರ ಹಿನ್ನೆಲೆ ಇರುವಂತಹ ಕರ್ಮ ವಿಪಾಕ ಇದು ಯಾವುದೂ ಗೊತ್ತಿಲ್ಲ. ಆದ್ದರಿಂದ ಕ್ಷೇತ್ರಜ್ಞ ನೀನಲ್ಲ, ನಾನು. ಒಂದು ಸಣ್ಣ ದೃಷ್ಟಾಂತ ಹೇಳೋದಾದರೆ, ನಿಮಗೆ ಡ್ರೈವಿಂಗ್ ಬರುತ್ತಾ? ಕಾರ್ ಡ್ರೈವಿಂಗ್ ಬರುತ್ತಾ? ಬರುತ್ತೆ. ಹೇಗೆ ಬರುತ್ತೆ? ಸ್ಟೇರಿಂಗ್ ಗೊತ್ತಿದೆ, ಗೇರ್ ಗೊತ್ತಿದೆ, ಕ್ಲಚ್ಚು, ಬ್ರೇಕು ಎಲ್ಲ ಗೊತ್ತಿದೆ, ಎಕ್ಸಲೇಟರ್ ಗೊತ್ತಿದೆ, ಗಾಡಿ ಮೂವ್ ಆಗೋದು ಗೊತ್ತಾಗುತ್ತೆ, ನಾವು ತಿರುಗಿಸ್ಕೊಂಡು ನಮ್ಮ ಗುರಿ ಮುಟ್ಟೋದು ಗೊತ್ತಿದೆ. ಕೃಷ್ಣನ ಪ್ರಕಾರ ನಿನಗೆ ಡ್ರೈವಿಂಗ್ ಗೊತ್ತಿಲ್ಲ. ಡ್ರೈವಿಂಗ್ ಗೊತ್ತಿರಬೇಕು ಅಂದರೆ ಮೆಕ್ಯಾನಿಸಮ್ ಗೊತ್ತಿರಬೇಕು. ಗಾಡಿ ನಿಂತೋಯ್ತು ಅಂದಾಗ ಅದನ್ನು ರಿಪೇರಿ ಮಾಡಿಕೊಂಡು ನೀನು ಗುರಿ ಮುಟ್ಟಬೇಕು. ಅಷ್ಟು ನಿನಗೆ ಜ್ಞಾನ ಇದ್ದರೆ ನೀನು ಸರಿಯಾದ ಡ್ರೈವರ್. ಹಾಗಾಗಿ ಪಾರ್ಥಸಾರಥಿ ಡ್ರೈವರ್ ಯಾರು ಅಂದರೆ ಒಂದು ದೇವರು. ಈ ದೇಹ ಒಂದು ರಥ. ಈ ರಥದ ಸಂಪೂರ್ಣ ಆಗು ಹೋಗುಗಳನ್ನು ಅರ್ಥ ಮಾಡಿಕೊಂಡು ಅದು ಬೇಕಾದಾಗ ರಿಪೇರಿ ಮಾಡಿ ಅದನ್ನು ಹೇಗೆ ತೊಗೊಂಡು ಹೋಗಬೇಕು ಅನ್ನುವ ಆ ಫಂಕ್ಷನ್ಸ್ ಎಲ್ಲ ಅರ್ಥ ಮಾಡಿಕೊಂಡ ಒಬ್ಬ ಪಾರ್ಥಸಾರಥಿ ಆ ಭಗವಂತನೇ ಆಗಿದ್ದಾನೆ. ಆದ್ದರಿಂದ ಕೇವಲ ಮೆಕ್ಯಾನಿಸಮ್ ಗೊತ್ತಿಲ್ಲದೆ ಏನು ಬರೀ ಗಾಡಿ ಓಡಿಸ್ಲಿಕ್ಕೆ ಬರುತ್ತೆ ಆದ್ದರಿಂದ ನಾನು ಡ್ರೈವರ್ ಅಂತ ಹೇಳಿಕೊಂಡ್ರೆ ಅದೊಂದು ಆಭಾಸ ಅಷ್ಟೇ. ಎಲ್ಲ ಅಂಶಗಳೂ ಗೊತ್ತಿದ್ದು ಡ್ರೈವಿಂಗ್ ಮಾಡುವ ಅಂಶವೂ ಗೊತ್ತಿದ್ದರೆ ಅವನು ಪರಿಪೂರ್ಣ ಡ್ರೈವರ್ ಅಂತ ಅರ್ಥ. ಆ ಥರ ಆ ವ್ಯವಸ್ಥೆ ಈ ದೇಹದಲ್ಲಿರುವುದು ಸರ್ವಶಕ್ತನಾದ ನನಗೆ ಹೊರತು ಜೀವಾತ್ಮನಾದ ನಿನಗಲ್ಲ ಅನ್ನೋದನ್ನು, ಏನೆಲ್ಲ ಇದೆ ಈ ದೇಹದಲ್ಲಿ ಅನ್ನೋದನ್ನೆಲ್ಲ ಸೂಕ್ಷ್ಮ ಸ್ಥೂಲವಾಗಿ ಒಂದಷ್ಟು ಹೇಳಿ ಪರಮಾತ್ಮ ವಿವರಣೆಯನ್ನು ಕೊಟ್ಟಿದ್ದಾನೆ. ತಾವು ಹೇಳಿದ್ರಿ ಈ ವಿಷಯ. ಇದನ್ನ ನಾವು ಈ ಮಾಡರ್ನ್ ಟೈಮ್ಸ್ ಅಲ್ಲಿ ಯೂಸರ್ ನಾಲೆಡ್ಜ್ ಅಂತೀವಿ. ಅಂದ್ರೆ ಡ್ರೈವ್ ಮಾಡೋದು ಆಸ್ ಎ ಯೂಸರ್ ಅಂತ. ಈಗ ಕಂಪ್ಯೂಟರ್, ಫೋನ್, ಐ ಆಮ್ ಎ ಯೂಸರ್ ಅಂತ ಕರೀತಾನೆ. ಅಪ್ಲಿಕೇಶನ್ ಅಲ್ಲಿ ಐ ಆಮ್ ಎ ಯೂಸರ್ ನಾಲೆಡ್ಜ್. ಈ ತಳಹದಿ ನಾಲೆಡ್ಜ್ ಏನಿದೆ, ತಳಸ್ಪರ್ಶಿ ನಾಲೆಡ್ಜ್, ಅದು ಟೆಕ್ನಿಕಲ್ ನಾಲೆಡ್ಜ್. ಅಂದ್ರೆ ನನಗೆ ಇದ್ರದ್ದು ರಿಪೇರಿ ಮಾಡಕ್ ಬರಲ್ಲ. ಫೋನು ಅಷ್ಟೇ, ಫೋನ್ ಯೂಸ್ ಮಾಡ್ತೀವಿ ನಾವು, ಐ ಆಮ್ ಎ ಯೂಸರ್. ಹಾಗಾಗಿ ತಾವೇನ್ ಹೇಳ್ತಿದ್ರೆ ನನ್ಗೆ ಹೇಗೆ ಅರ್ಥ ಆಗ್ತದೆ ಅಂದ್ರೆ ನಾವೆಲ್ಲ ಬರೀ ಯೂಸರ್ಸ್ ಆಫ್ ದಿಸ್ ಬಾಡಿ ಅಷ್ಟೇ. ಅಂದ್ರೆ ರೆಂಟ್, ನಾವ್ ಇಲ್ಲಿಗೆ ಬಂದಿದ್ದೀವಿ ರೆಂಟ್ಗೆ, ಇದನ್ನ ಯೂಸ್ ಮಾಡ್ತೀವಿ. ಬಾಡಿಗೆ ಏನೋ ಪುಣ್ಯ ಪಾಪ, ಮನೆ ಏನ್ ಹಾನಿ ಆದ್ರೂ ಯಜಮಾನಿಗೆ ಹೇಳ್ತೇವೆ, ನಾವ್ ಅದನ್ನ ರಿಪೇರಿಗೆ ಹೋಗಲ್ಲ. ಅದೇ ಸ್ವಲ್ಪ ನಲ್ಲಿ ಬರ್ತಾ ಇಲ್ಲ, ವರ್ಕ್ ಆಗ್ತಾ ಇಲ್ಲ ಅಂತ ಹೇಳಿ ಎಲ್ಲ ಯಜಮಾನಿಗೆ ಹೇಳ್ತೀವಿ. ಆದ್ರಿಂದ ಕ್ಷೇತ್ರಜ್ಞನಾದವನು ನಾನಾಗಿದ್ದೇನೆ ಹೊರತು ನೀನಲ್ಲ. ಇದರ ಪ್ರಭುತ್ವವನ್ನು ದೇವರು ಹೇಳ್ತಿದ್ದಾನೆ. ಈ ಶರೀರದ ಪ್ರಭುತ್ವ ಯಾರಿಗೆ? ಹಾಗಾಗಿ ಇವತ್ತು ನೋಡಿ, ಸಂವಿಧಾನದಿಂದಲೂ ಹಾಗೆ ನಿಮಗೆ ಇಚ್ಛೆ ಬಂತು ಅಂತ ಹೇಳಿ ಇವಾಗ ಮಾದಕ ವ್ಯಸನಿಗಳೆಲ್ಲ ಇದ್ದಾರಲ್ವ, ಡ್ರಗ್ಸ್ ತೊಗೊಂಡ್ರೆ ಅವರಿಗೆಲ್ಲ ಅಫೆನ್ಸ್, ಅದು ದೊಡ್ಡ ಕೇಸ್ ಆಗುತ್ತೆ. ಯಾಕೆ? ನನ್ನ ದೇಹ, ನನ್ನ ಬಾಡಿ, ನಾನು ಹೇಗೋ ಇರ್ತೀನಿ. ಇಲ್ಲ, ಸ್ವಾತಂತ್ರ್ಯ ಇಲ್ಲ, ಸಂವಿಧಾನದಲ್ಲೂ ಇಲ್ಲ. ಅದು ಕೃಷ್ಣ ಹೇಳ್ತಾ ಇರೋದು ಅದನ್ನೇ. ಇದನ್ನು ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ನಿನಗೆ ರೈಟ್ಸ್ ಇಲ್ಲ. ಇದನ್ನು ಮಾಡಿದರೆ ಇಂಥ ಬಾಡಿ ನಾನು ಕೊಡಲ್ಲ. ಇಲ್ಲಿ ಆದರೆ ಶಿಕ್ಷೆ. ದೇವರು ಹೇಳ್ತಾನೆ, ನೀನು ಈ ಮಾನವ ಯೋನಿಯಲ್ಲಿ ಹಂದಿ ಥರ ಬದುಕಿದ್ರೆ ಹಂದಿ ಜನ್ಮ ಕೊಡ್ತೀನಿ, ಮಾನವ ಜನ್ಮ ಯಾಕೆ ಕೊಡಲಿ? ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು. ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕಾದ್ದು ಈ ಶರೀರ. ಇದಕ್ಕೆ ಯಾವುದೇ ಓರೆಕೋರೆಗಳು ಬರಬಾರ್ದು. ಸರಿಯಾಗಿ ಅವನನ್ನು ಅರ್ಥ ಮಾಡ್ಕೊಳ್ಬೇಕು. ಅವನನ್ನು ಅರ್ಥ ಮಾಡಿಕೊಂಡ್ರೆ ಈ ಶರೀರ ಸಾರ್ಥಕ ಆಗುತ್ತೆ. ಆದ್ದರಿಂದ ಕ್ಷೇತ್ರಜ್ಞನಾದ ನನ್ನನ್ನು ತಿಳ್ಕೊ. ನಿನಗೆ ಈ ದೇಹದಲ್ಲೇ ನಾನಿದ್ದೀನಿ ಬಿಂಬನಾಗಿ. ನನ್ನನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ನಿನ್ನ ಟೈಮನ್ನು ಇನ್ವೆಸ್ಟ್ ಮಾಡು. ಇವತ್ತೆಲ್ಲ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಜೀವಾತ್ಮನ ಸೌಖ್ಯಗಳಿಗೆ ಈ ದೇಹ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಈ ದೇಹ ನಿನಗೆ ಕೊಟ್ಟಿದ್ದು
ನನ್ನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಹೊರತು ನಿನಗೆ ಎಂಜಾಯ್ ಮಾಡಲಿಕ್ಕೆ ಕೊಟ್ಟಿದ್ದಲ್ಲ. ಆ ದೇಹ ಯಾತ್ರೆ ನಡಿಬೇಕು, ಅದಕ್ಕೊಂದು ಸ್ವಲ್ಪ ಇಲ್ಲಿ 1 ಇಂಚು ನಾಲಿಗೆ ಇಟ್ಟು ಅದರಲ್ಲೆಲ್ಲ ರಸಗಳನ್ನು ಇಟ್ಟು ಆಸೆ ಹುಟ್ಟಿಸಿ ತಿಂದು, ಇಲ್ಲದೇನಿದ್ರೆ ತಿನ್ನಲಿಕ್ಕೆ ಹೋಗಲ್ಲ ಯಾರು, ಅದಕ್ಕೇನೋ ಆಸೆ ಹುಟ್ಟಿಸಿ ಅದು ಈ ರಥ ನಡಿಬೇಕು. ಹಾಗೆ ಮಾಡಿದ್ದಾನೆ. ನಮಗೆ ಒಂದು ಮನೇಲಿ ಗಾಡಿ ಇದ್ದರೆ ಅದಕ್ಕೆ ಪೆಟ್ರೋಲ್ ದಿನಾ ಹಾಕಿ ಇಡ್ಲಿಕ್ಕೆ ಕೊಟ್ಟಿರೋದಲ್ಲ ಗಾಡಿ, ನಮಗೆ ಬೇಕಾದ ಗುರಿಯನ್ನು ಮುಟ್ಲಿಕ್ಕೆ ಆ ಗಾಡಿ ಇರೋದು. ದಿನ ಅದನ್ನು ಕಾರು ವಾಶ್ ಮಾಡ್ತೀನಿ, ಅದಕ್ಕೆ ಪೆಟ್ರೋಲ್ ಸುರಿತೀನಿ, ಖಾಲಿ ಆಗುತ್ತೆ ಮತ್ತೆ ಪೆಟ್ರೋಲ್ ಹಾಕ್ತೀನಿ. ಹಾಗಲ್ಲ ಇದು. ಈ ಆಹಾರಗಳೆಲ್ಲ ಇರೋದು ಅದಕ್ಕೆ ಹೇಳುತ್ತೆ, ಯಾವ ಆಹಾರವನ್ನು ಸ್ವೀಕಾರ ಮಾಡಿದ ಮೇಲೆ ಭಗವತ್ ಪ್ರಜ್ಞೆಯಿಂದ ತಿಂದ ಆಹಾರ ಜೀರ್ಣವಾಗುತ್ತೋ ಅಂಥ ಅನ್ನವನ್ನು ಪ್ರಶಂಸೆ ಮಾಡ್ತಾರಂತೆ. ಅನ್ನದಾನ ಸಾರ್ಥಕ ಆಯಿತು, ಯಜಮಾನ ಕೊಟ್ಟಿದ್ದು. ಯಾಕೆ? ಊಟ ಮಾಡಿಬಿಟ್ಟು ಹೋಗಿ ಯಾವುದೋ ಟಾಕೀಸಲ್ಲಿ ಕೂತು 4 ಗಂಟೆ ಪಿಕ್ಚರ್ ನೋಡಿದ ಅಂದರೆ ಅವನಿಗೆ ಅನ್ನದಾನ ಮಾಡಿದವನಿಗೆ ಪಾಪ ಇದೆ. ಅವನ ಆ ತಿಂದ ಅನ್ನ ಅದು ಸರಿಯಾದ ಮಾರ್ಗದರ್ಶನ ಮಾಡಿತು, ಸರಿಯಾದ ವಿಚಾರಗಳ ಕಡೆ ಅವನನ್ನು ಕರ್ಕೊಂಡು ಹೋಯಿತು ಅಂದಾಗ ದಾನ ಮಾಡಿದವನಿಗೆ ಫಲ ಇದೆ. ಹಾಗಾಗಿ ಪ್ರತಿಯೊಂದು ಇದು ಪೆಟ್ರೋಲ್ ಹಾಕುವ ವ್ಯವಸ್ಥೆಗೆ ನಾವು ಹೋಗ್ತಾ ಇರಬಾರ್ದು, ಹಾಕಿದ ಉದ್ದೇಶದ ಬಗ್ಗೆ ನೀನು ಆಲೋಚನೆ ಮಾಡು. ಒಂದು ಸಂವಾದಿಯಾಗಿ ಮಧ್ಯದಲ್ಲಿ ಈ ಕ್ಷೇತ್ರಜ್ಞಗಳ ಶಬ್ದಗಳ ಅರ್ಥ ಚಿಂತನೆಗಾಗಿ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತೇನೆ. ಈ ಉದ್ದಾಲಕ ಶ್ವೇತಕೇತು ಅಂತ ಉಪನಿಷತ್ತಿನಲ್ಲಿ ಬರುವ ಪ್ರಮುಖ ಪ್ರಸಿದ್ಧವಾದ ಜ್ಞಾನಿಗಳ ಕಥೆ. ಶ್ವೇತಕೇತು ಮಗ, ಉದ್ದಾಲಕ ತುಂಬ ದೊಡ್ಡ ಜ್ಞಾನಿ. ಒಂದಷ್ಟು ಸಮಯ ಅಪ್ಪನ ಹತ್ರ ಪಾಠ ಕೇಳಿದ್ದ. ಆಮೇಲೆ ವಿಶೇಷವಾಗಿ ಅಧ್ಯಯನ ಮಾಡಬೇಕು ಅಂತ ಗುರುಕುಲಕ್ಕೆ ಹೋದ. ಗುರುಕುಲದಲ್ಲಿ ಚೆನ್ನಾಗಿ ಓದ್ಬಿಟ್ಟಿದ್ದಾನೆ, ತುಂಬ ಜಾಣ ಇವನು, ಬುದ್ಧಿವಂತ ವಿದ್ಯಾರ್ಥಿ. ಎಲ್ಲ ಅಧ್ಯಯನ ಮುಗಿಸ್ಕೊಂಡು ಮನೆಗೆ ಬಂದ. ಗುರುಗಳು ಬಂದಾಗಲೇ ಅಪ್ಪನಿಗೆ ಗೊತ್ತಾಯಿತು, ಇವನು ಬರೀ ವಿದ್ಯೆ ತುಂಬ್ಕೊಂಡು ಬಂದಿಲ್ಲ, ಜೊತೆಗೆ ಒಂದಷ್ಟು ಅಹಂಕಾರ ತುಂಬ್ಕೊಂಡು ಬಂದಿದ್ದಾನೆ. ಯಾಕೆ ಅಂದರೆ ಬ್ರಹ್ಮ ತೇಜಸ್ಸಿಗಿಂತ ಜಾಸ್ತಿ ಮುಖದಲ್ಲಿ ನಾನು ಓದಿದ್ದೇನೆ ಎನ್ನುವ ಗರ್ವ ಕಾಣಿಸ್ತಾ ಇತ್ತು. ಕೆಲವರಿಗೆ ಹಾಗೆ ಶಾಠ್ಯ ಇರುತ್ತೆ, ಸ್ವಲ್ಪ ದೇವರು 1-2 ಅಕ್ಷರಗಳ ಜ್ಞಾನ ಕೊಟ್ಬಿಟ್ಟ ಅಂದರೆ ಅವರು ಏನೋ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರಯ್ಯ ಅಂತ ಅವರು ಎಲ್ಲೋ ಇರ್ತಾರವರು. ಆ ಥರ ಸ್ತಬ್ಧನಾಗಿ ಬಂದ. ಆವಾಗ ಉದ್ದಾಲಕರು ಅವನನ್ನು ಸರಿಯಾಗಿ ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಸುವ ದೃಷ್ಟಿಯಿಂದಲೇ ಉದ್ದಾಲಕರು ಶ್ವೇತಕೇತುವಿನ ಬಳಿ ಕೇಳ್ತಾರೆ, ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಯಾವುದನ್ನು ತಿಳಿದಾಗ ಎಲ್ಲವನ್ನೂ ತಿಳಿದಂತೆ ಆಗುತ್ತೋ ಅದನ್ನು ತಿಳಿದುಕೊಂಡಿದೆಯಾ ನಿನ್ನ ಗುರುಕುಲದಲ್ಲಿ ಹೇಳು ಅಂತಾರೆ. ಈ ಸೆಂಟೆನ್ಸೇ ಆಡಿಲ್ಲಲ್ಲ ಅಂತ ಕೇಳ್ತಾನೆ. ನಮ್ಮ ಗುರುಕುಲದಲ್ಲಿ ಈ ಶಬ್ದ ಪ್ರಯೋಗವನ್ನೇ ಮಾಡಲಿಲ್ಲ ಯಾರು. ಒಂದನ್ನು ತಿಳಿದಾಗ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗಬೇಕು, ಅದು ಯಾವುದು? ಸಹ ಅನ್ವೇಷ್ಟವ್ಯ. ನೀನು ಆತ್ಮಾವಾರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ. ಆ ದೇವರನ್ನು ಹುಡುಕು, ಆ ವಸ್ತುವನ್ನು ಹುಡುಕು. ಯಾವುದು ಒಂದನ್ನು ತಿಳ್ಕೊಂಡಾಗ ಜಗತ್ತ ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೋ ಅವನನ್ನು ನೀನು ತಿಳ್ಕೊ, ಆವಾಗ ನಿನ್ನ ವಿದ್ಯೆಗೆ ಪೂರ್ಣತೆ ಬರುತ್ತೆ ಅಂತ ದೊಡ್ಡ ಒಂದು ಶ್ವೇತಕೇತುವಿಗೆ ಉದ್ದಾಲಕ ಸಂವಾದ. ಕೊನೆಗೆ ಅವನಿಗೆ ಅರ್ಥ ಆಗುತ್ತೆ, ಒಬ್ಬ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡ್ರೆ ಸಮಗ್ರ ಈ ಜಗತ್ತು ಅರ್ಥ ಆಗುತ್ತೆ. ಅದೇ ಅಭಿಪ್ರಾಯದಲ್ಲಿ ಕೃಷ್ಣ ಹೇಳ್ತಾನೆ, ಈ ನಿನ್ನ ಜಗತ್ತು ಅಂದರೆ ಈ ಕ್ಷೇತ್ರ, ಈ ಜಗತ್ತು ಹೊರಗಡೆ ಜಗತ್ತು ಅದು ಕ್ಷೇತ್ರ, ಈ ದೇಹ ಒಂದು ಕ್ಷೇತ್ರ. ಏನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ. ಒಳಗಡೆ ಇರುವ ಕ್ಷೇತ್ರಜ್ಞನಾದ ನನ್ನನ್ನು ತಿಳ್ಕೊ, ಎಲ್ಲವನ್ನೂ ತಿಳ್ಕೊಂಡಂಗೆ ಆಗುತ್ತೆ ಅರ್ಜುನ. ನನ್ನ ಚಿಂತನೆ ತುಂಬ ಪ್ರಧಾನವಾದದ್ದು ನಿನ್ನ ಜೀವನದಲ್ಲಿ ಅಂತ ಈ ಕ್ಷೇತ್ರಜ್ಞ ವಿಭಾಗದಲ್ಲಿ ಜೀವ ಪರಮಾತ್ಮರ ಭೇದ, ಸರ್ವೋತ್ತಮನಾದ ಪರಮಾತ್ಮನ ಚಿಂತನೆಯಿಂದ ಜೀವನಿಗೆ ಮೌಲ್ಯಗಳು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಅದಕ್ಕೆ ಈ ಜ್ಞಾನ ಸಂಪಾದನೆ ಮಾಡಿಕೊಳ್ಬೇಕಾದ್ರೆ ಮುಂದಿನ ಜಿಜ್ಞಾಸೆ ಏನು ಅಂದರೆ, ಜ್ಞಾನ ಅಂದರೆ ಏನು? ನನ್ನ ಜ್ಞಾನ ಸಂಪಾದನೆ ಮಾಡಿಕೊ. ಹಂಗೆ ಹೇಳಿದ ತಕ್ಷಣ ಪ್ರಶ್ನೆ ಬರುತ್ತೆ, ಜ್ಞಾನ ಅಂದರೆ ಏನು? ಅದಕ್ಕೆ ತುಂಬ ಚಂದದ ವಿವರಣೆಯನ್ನು ಕೊಟ್ಟಿದ್ದಾನೆ. ನಮ್ಮ ಜೀವನದಲ್ಲಿ ಯಾವುದೂ ಅಭ್ಯಾಸ ಮಾಡಿಕೊಂಡಿಲ್ಲ, ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಕೃಷ್ಣನ ಮಾತಿದೆ. ಇಂದ್ರಿಯಾರ್ಥೇಶು ವೈರಾಗ್ಯಂ ಅಮಾನಿತ್ವಂ ಅದಂಭಿತ್ವಂ. ಸರಿಯಾದ ಜ್ಞಾನ ಅಂದ್ರೇನು? ಅತಿಯಾದ ದೇಹಾಭಿಮಾನ ಇರಬಾರ್ದು, ಜಂಬ ಇರಬಾರ್ದು. ತಿದ್ದುತ್ತಾನೆ, ಓರೆಕೋರೆಗಳನ್ನು ತಿದ್ದುತ್ತಾನೆ. ಅಹಿಂಸ, ಯಾರಿಗೂ ವಿನಾಕಾರಣ ಹಿಂಸೆ. ಹಿಂದೆಲ್ಲ ಸುಮ್ಮನೆ ಅಜ್ಜಿ ಮೈ ಮೇಲೆ ಬಂದು ಚೇಳನ್ನು ಎಸ್ಬಿಡೋದು, ಪ್ಲಾಸ್ಟಿಕ್ ಚೇಳು, ಅವ್ರು ಹಾ ಅನ್ನೋದು, ಇವ್ರನ್ನ ಎಂಜಾಯ್ ಮಾಡೋದು ಮಾಡಬೇಡ. ಯಾರನ್ನೂ ಭಯಪಡಿಸಬೇಡ, ಹಿಂಸೆ ಪಡಿಸಬೇಡ. ಕ್ಷಾಂತಿ ಆರ್ಜವಂ. ಆರ್ಜವ ಅಂದರೆ ಮಾತು ಮನಸ್ಸುಗಳಲ್ಲಿ ಒಂದೇ ರೀತಿ ನಡ್ಕೋ, ಸುಳ್ಳು ಹೇಳಬೇಡ. ಆರ್ಜವಂ ಬ್ರಾಹ್ಮಣೇ ಸಾಕ್ಷಾತ್. ನೇರ ಮಾತನಾಡಬೇಕಂದ್ರೆ ನಡೆ ನುಡಿಗಳಲ್ಲಿ ಏಕತೆ ಇರಬೇಕು, ಮನಸ್ಸಿನಲ್ಲಿ ಸಮಾಧಾನ ಇರಬೇಕು. ಆಚಾರ್ಯೋಪಾಸನಂ. ಜ್ಞಾನಿಗಳು ಬಂದರೆ ಅವರಿಗೆಲ್ಲ ಗೌರವಿಸಬೇಕು. ಶೌಚ, ಮಲಮೂತ್ರಗಳ ಶೌಚ, ಸರಿಯಾಗಿ ಕೈಕಾಲು ತೊಳ್ಕೊಳ್ಬೇಕು. ಕೊರೋನಾ ಬಂದ ಮೇಲೆ ಗೊತ್ತಾಗಿದೆ ಶುಚಿ ಎಷ್ಟಿರಬೇಕು ಅಂತ. ಸ್ಥೈರ್ಯ, ಮನಃಶುದ್ಧಿಯೂ ಇರಬೇಕು. ಸ್ಥಿರತೆ,
ಎಷ್ಟು ದೊಡ್ಡ ಪರೀಕ್ಷೆಗಳು ಬಂದರೂ ಜೀವನದಲ್ಲಿ ನಾನು ಅದನ್ನು ಫೇಸ್ ಮಾಡ್ತೀನಿ, ನಾನು ಎದುರಿಸ್ತೀನಿ. ಇದು ತಾತ್ಕಾಲಿಕ. ಈ ಕಷ್ಟ ಸಾರ್ವಕಾಲಿಕ ಅಲ್ಲ. ಕೆಲವರು ಒಂದು ಕಷ್ಟ ತಡ್ಕೊಳ್ಳಿಕ್ಕಾಗದೇ ಬಿಲ್ಡಿಂಗಿಂದ ಹಾರಿಬಿಡ್ತಾರೆ. ಮಾಡಬೇಡಿ, ಸ್ಥಿರತೆ ಬೇಕು. ಇಲ್ಲ, ಈ ಕಷ್ಟಕ್ಕೆ ಸಾರ್ವಕಾಲಿಕತ್ವ ಇಲ್ಲ, ಇದು ನಾಶ ಆಗುತ್ತೆ. ಆತ್ಮವಿನಿಗ್ರಹ, ಮನಸ್ಸಿನ ಸಂಯಮ. ಸುಮ್ಮನೆ ಮನಸ್ಸನ್ನು ಹರಿಹಾಯಿ ಬಿಟ್ಬಿಡಬೇಡಿ. ಇಂದ್ರಿಯಾರ್ಥೇಶು ವೈರಾಗ್ಯಂ. ವೈರಾಗ್ಯ ಅಂದ್ರೇನು? ವಿಷಯ ಪದಾರ್ಥಗಳಲ್ಲಿ ಅತಿಯಾದ ಅಟ್ಯಾಚ್ಮೆಂಟ್ ಬೇಡ. ಅಂದರೆ ಸಿಕ್ಕಿದ್ದನ್ನು ಎಂಜಾಯ್ ಮಾಡಿ, ಆದರೆ ಅತಿಯಾದ ಆಸಕ್ತಿ ಅದು ಬೇಡ. ಅನಹಂಕಾರ ಏವಚ, ಅಹಂಕಾರ ಬೇಡ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಈ ದೇಹಕ್ಕೆ ಜನನ ಇದೆ, ಮರಣ ಇದೆ, ವ್ಯಾಧಿಗಳಿದೆ, ದುಃಖಗಳಿದೆ. ಇದೆಲ್ಲ ಅಲ್ಪತೆಗಳಿಗೆ ಕಾರಣವಾದ ಶರೀರ ಇದು. ಆಸಕ್ತಿ ಅನಭಿಶ್ವಂಗ, ಯಾರಲ್ಲೂ ಅತಿಯಾದ ಆಸಕ್ತಿ ಬೇಡ. ಅನಭಿಶ್ವಂಗ ಅಂದರೆ ತುಂಬ ಅವ್ರನ್ನ ಆಲಿಂಗಿಸಿಕೊಳ್ಳುವುದು, ಅವ್ರು ಬೇಕು ಅಂತ ಅನಿಸುವುದು ಬೇಕಾಗಿಲ್ಲ. ಇದರಲ್ಲಿ ಪುತ್ರದಾರ ಗೃಹಾದಿಶು, ಹೆಂಡತಿ ಮನೆ ಮಕ್ಕಳಲ್ಲಿ ಎಲ್ಲ ದೇವರ ತೋಂಡರು, ಸೇವಕರು ಅನ್ನುವ ಎಚ್ಚರ ಇರಲಿ. ನಿತ್ಯಂಚ ಸಮಚಿತ್ತತ್ವಂ ಇಷ್ಟಾನಿಷ್ಟೋಪಪತ್ತಿಷು. ಒಳ್ಳೆಯದು ಬಂದಾಗಲೂ ಅಂದರೆ ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ ಅಂತ ಹಿಗ್ಗಬೇಡ, ಕುಗ್ಗಬೇಡ ಇಷ್ಟ ಅನಿಷ್ಟಗಳಲ್ಲಿ. ಮೈಚ ಅನನ್ಯಯೋಗೇನ ಭಕ್ತಿರ ವ್ಯಭಿಚಾರಿಣಿ. ಎಲ್ಲ ಜಗತ್ತಿನಲ್ಲಿ ನೀನು ಯಾವುದನ್ನು ಪ್ರೀತಿಸ್ತೀಯೋ ಎಲ್ಲದಕ್ಕಿಂತ ಪ್ರೀತಿ ಅತ್ಯಂತ ಪ್ರಿಯತಮವಾದ ವಸ್ತು ನಾನು ಅಂತ ತಿಳ್ಕೊ. ಯಾಕೆಂದರೆ ನನಗೆ ಮಕ್ಕಳು ಇಷ್ಟ ಆದರು, ಮನೆ ಇಷ್ಟ ಆದರು, ಅಲ್ಲಿ ಇಷ್ಟ ಅನ್ನೋನು ನಾನೇ. ನಾನು ಇಷ್ಟ ಆಗಿದ್ದರಿಂದ ಅವರು ಇಷ್ಟ ಆಗಿದ್ದಾರೆ. ನಾನು ಕಷ್ಟ ಆಗೋದ್ರೆ ಅವರೆಲ್ಲ ನಿನಗೆ ಕಷ್ಟ ಅನಿಷ್ಟ ಆಗಿ ಹೋಗ್ತಾರೆ. ಆದ್ದರಿಂದ ಕೆಲವೊಮ್ಮೆ ನಾವು ಯಾವುದು ಇಷ್ಟ ಅಂತ ಭಾವಿಸಿರ್ತೇವೋ ಕಾಲಾಂತರದಲ್ಲಿ ಮಿತ್ರಾಣ್ಯೇವಚ ಶತ್ರುತ್ವಂ ಶತ್ರೋ ಹರದ್ವಿಷಾಂ. ಎಷ್ಟು ದೊಡ್ಡ ವೇದಾಂತ ಇದೆ ಭಗವದ್ಗೀತೆಯಲ್ಲಿ ಅಂದರೆ, ನಮಗೆ ಯಾರೂ ಶತ್ರುಗಳಿಲ್ಲ, ಯಾರೂ ಮಿತ್ರರಿಲ್ಲ. ನಮಗೆ ಎಲ್ಲ ಶತ್ರು ಭಗವಂತನೇ, ಮಿತ್ರನೂ ಅವನೇ. ಅವನು ಒಬ್ಬ ವ್ಯಕ್ತಿಯಲ್ಲಿ ಮಿತ್ರನಾಗಿದ್ದರೆ ಅವನು ನನಗೆ ಮಿತ್ರ ಆಗ್ತಾನೆ. ದೇವರು ಮಿತ್ರನಾಗಿದ್ದರೆ ವ್ಯಕ್ತಿ ಮಿತ್ರ ಆಗುತ್ತಾನೆ. ದೇವರೇ ಶತ್ರು ಆದರೆ ಆ ವ್ಯಕ್ತಿಯು ಶತ್ರು ಆಗ್ತಾನೆ. ಪಿತೃವಧೆ ಪುತ್ರ ಏವ ಕಾರಣಂ ಪ್ರಾಗಭೂತ್. ದೃಷ್ಟಾಂತ ಕೊಡ್ತಾರೆ. ತಂದೆಯ ಮರಣಕ್ಕೆ ಅಪ್ಪನೇ ಕಾರಣ ಆದ ಪ್ರಹ್ಲಾದ, ತಂದೆಯ ಉದ್ಧಾರಕ್ಕೆ ಮಗನೇ ಕಾರಣ ಆದ ಪ್ರಹ್ಲಾದ. ತಂದೆ ಎಲ್ಲಿಯಾದರೂ ದ್ವೇಷದ ವಸ್ತುನ, ಮಗ ಯಾವತ್ತಾದರೂ ದ್ವೇಷ್ಯನ. ಅಪ್ಪನಿಗೂ ಮಗನಿಗೂ ಎಷ್ಟು ವಿರೋಧ ಬಂತು. ಯಾಕೆ? ಪ್ರಹ್ಲಾದನಿಗೆ ವಿಮುಖನಾಗಿದ್ದವನು ಹಿರಣ್ಯಕಶಿಪು ಅನ್ನೋಕ್ಕಿಂತ ಅವನ ಅಂತರ್ಯಾಮಿಯಾದ ಭಗವಂತ. ಅವನು ಶತ್ರುವಾಗಿದ್ದ, ಇವನಿಗೆ ಶತ್ರುತ್ವ ಬಂತು. ಮುಂದೆ ಮಿತ್ರನಾದ, ಮಿತ್ರತ್ವ ಬಂತು. ಹಾಗಾಗಿ ಅದು ನೀವು ಪಡ್ಕೊಳ್ಳೋ ವಸ್ತು ಅಲ್ಲ. ಕೆಲವೊಮ್ಮೆ ಅನಿಸುತ್ತೆ ನೋಡಿ ಜಗತ್ತಿನಲ್ಲೂ, ಕೆಲವರು ಬಸ್ಸಲ್ಲಿ ಒಂದು ಸುಮ್ಮನೆ ಬಸ್ಸಲ್ಲಲ್ಲ ಎಲ್ಲೋ ಮಠಕ್ಕೆ ಹೋದಾಗ ಒಂದು ಖರ್ಚಿಪಿಟ್ಟಿರ್ತಾರೆ. ಯಾಕೆ ಅಂದರೆ ನನಗೆ ಆಗದೇ ಇದ್ದವ್ರು ಇಲ್ಲಿದ್ದಾರೆ, ಅವ್ರು ಬಂದು ಕೂತ್ಕೊಳ್ಬಾರ್ದು ಅಂತ. ಇನ್ನೊಬ್ಬರು ಬರಲಿ ಅಂತಲ್ಲ, ಅವ್ರು ಬಂದು ಇಲ್ಲಿ ಕೂತ್ಕೊಳ್ಬಾರ್ದು. ಹೋಗಿ ಕೇಳಿ, ಯಾಕೆ ಅವ್ರನ್ನ ಕಂಡ್ರಾಗಲ್ಲ? ಯಾಕೋ ಗೊತ್ತಿಲ್ಲಪ್ಪ, ಅವ್ರನ್ನ ಕಂಡ್ರೆ ನನಗಾಗಲ್ಲ. ಸ್ವರೂಪ ದ್ವೇಷ, ಅವ್ರನ್ನ ಕಂಡ್ರೆ ಆಗಲ್ಲ. ಯಾಕಾಗಲ್ಲ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅವರ ಒಳಗಡೆ ನಾನು ಅವನಿಗೆ ಶತ್ರು ಆಗಿದ್ದೀನಿ, ಅದಕ್ಕೆ ಅವನಿಗೆ ಆಗಲ್ಲ. ಇವರೇ ಬಂದು ಕೂತ್ಕೊಳ್ಬೇಕು ನನ್ನ ಪಕ್ಕದಲ್ಲಿ. ಯಾಕೆ? ಅಲ್ಲಿ ನಾನು ಮಿತ್ರನಾಗಿದ್ದೀನಿ, ಅದಕ್ಕೆ ನಾನು ಅವರಿಗೆ ಇಷ್ಟ ಆಗಿದ್ದೀನಿ. ಹಾಗಾಗಿ ಜಗತ್ತಿನ ಎಲ್ಲ ಇಷ್ಟ ಅನಿಷ್ಟಗಳ ನೇತಾರ ನಾನು. ಹಾಗಾಗಿ ಭಕ್ತಿರ ವ್ಯಭಿಚಾರಿಣಿ, ಭಕ್ತಿ ಅವ್ಯಭಿಚಾರಿಣಿ ಭಕ್ತಿ ಅಂದ್ರೇನು? ನನ್ನಲ್ಲಿರುವ ಭಕ್ತಿ ಬೇರೆ ಎಲ್ಲೂ ಬರಬಾರದು, ಅವಾಗದು ಅಧಮ ಆಗಿಬಿಡುತ್ತೆ. ಎಲ್ಲದಕ್ಕಿಂತ ಅಧಿಕವಾದ ಪ್ರೀತಿ ನನ್ನಲ್ಲಿರಬೇಕು. ವಿವಿಕ್ತ ದೇಶ ಸೇವಿತ್ವ, ನಿರ್ಜನ ಪ್ರದೇಶಗಳಲ್ಲಿ ಆದಷ್ಟು ಏಕಾಂತದ ಪ್ರದೇಶದಲ್ಲಿ ವಾಸ ಮಾಡಬೇಕು. ತುಂಬ ಮಾರ್ಕೆಟಿನ ಮಧ್ಯ ಭಗವದ್ಗೀತೆ ನಿಮಗೆ ಅರ್ಥ ಆಗಲ್ಲ. ವಿವಿಕ್ತ ದೇಶ ಸೇವಿತ್ವಂ ಅರತಿ ಜನಸಂಸದಿ, ಅಂದರೆ ಜನಗಳೆಲ್ಲ ತುಂಬ ಸೇರಿದಾಗ ಅಲ್ಲಿ ಕಾಡು ಹರಟೆ ಆಗುತ್ತೆ ಹೊರತು ವೇದಾಂತ ಆಗಲ್ಲ. ಅಧ್ಯಾತ್ಮ ಜ್ಞಾನ ನಿತ್ಯತ್ವ, ಯಾವಾಗಲೂ ಭಗವತ್ ಪ್ರಜ್ಞೆಯಲ್ಲೇ ನಮ್ಮ ಬದುಕು ಸಾಗ್ತಾ ಇರಬೇಕು. ತತ್ವಜ್ಞಾನಾರ್ಥ ದರ್ಶನಂ, ಏನೆಲ್ಲ ವೇದಾಂತಗಳಿದೆ ಅವನ ಜ್ಞಾನ ಪ್ರಾಪ್ತಿಗಾಗಿ ಆ ಅಧ್ಯಯನದಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಏತದ್ ಜ್ಞಾನಂ ಇತಿ ಪ್ರೋಕ್ತಂ, ಇಷ್ಟರ ತನಕ ಹೇಳಿದ್ದೆಲ್ಲ ಭಗವದ್ಜ್ಞಾನಕ್ಕೆ ಪೂರಕವಾದ ಅಂಶಗಳು. ಇದನ್ನೇ ಜ್ಞಾನ ಅಂತ ಕರೆಯೋದು. ಅಜ್ಞಾನಂ ಯರತೋನ್ಯಥ, ಇದಕ್ಕೆ ವಿರುದ್ಧವಾದದ್ದು ಏನೇನಿದೆ ಇದು ಎಲ್ಲವೂ ಡಸ್ಟ್ಬಿನಲ್ಲಿ ಹಾಕಬೇಕಾದ ವಿಚಾರಗಳು ಅಂತ ಇಷ್ಟು ಗಮನವನ್ನು ಹರಿಸಿದ್ದಾನೆ. ಇದಕ್ಕೊಂದು ಸುಂದರವಾದ ವಿವರಣೆಯನ್ನು ಮಧ್ವಾಚಾರ್ಯ ಕೊಡ್ತಾರೆ. ಯತ್ ಅಪರೋಕ್ಷ ಜ್ಞಾನಾಯ ಭವತಿ ತದೇವ ಜ್ಞಾನಂ. ಜ್ಞಾನ ಅನ್ನೋದರ ಡೆಫಿನೇಷನ್ ಏನು ಅಂದರೆ, ಇವತ್ತು ನಾವು ಈಗ ಭಗವದ್ಗೀತೆ ಬಗ್ಗೆ ಎಷ್ಟೋ ಜ್ಞಾನ ಬರ್ತಾ ಇರ್ಬೋದು, ಇದೇ ಜ್ಞಾನ ಅಲ್ಲ. ಯಾವುದು ನಮ್ಮ ಭಗವಂತನ ದರ್ಶನಕ್ಕೆ ಕಾರಣ ಆಗುವ ಜ್ಞಾನ ಇದೆ, ಅಂದರೆ ಇವತ್ತು ನಾವು ಮಾಡಿದ ಚಿಂತನೆ ನಾಳೆ ಅದು ದೇವರ ದರ್ಶನಕ್ಕೆ ಸಹಕಾರಿಯಾಗಿ ನಿಲ್ಲುತ್ತೆ,
ಅದು ಜ್ಞಾನ. ಒಳ್ಳೆ ಚಿಂತನೆಯೇ ನಡೆದಿದೆ, ಆದರೆ ಅದು ದೇವರ ದರ್ಶನ ಕಾರಣ ಆಗಲ್ಲ. ಯಾರೋ ದಕ್ಷಿಣೆ ಕೊಡ್ತಾರೆ, ನಾನು ಹೊಟ್ಟೆ ತುಂಬುತ್ತೆ, ನಾನು ಬಿಲ್ಡಿಂಗ್ ಕಟ್ತೀನಿ ಅಂದರೆ ಒಳ್ಳೆ ಭಗವತ್ ಪ್ರಜ್ಞೆ ಹರಿಸರ್ವೋತ್ತಮ ಅಂತ ಹೇಳ್ಬೋದು, ಅದು ಅಜ್ಞಾನ ಅಂತ ಕರೆಸಿಕೊಳ್ಳುತ್ತೆ. ಹಾಗಾಗಿ ನಿನ್ನ ಬದುಕಿನ ಪ್ರತಿಯೊಂದು ಚೇಷ್ಟೆಗಳು ಅವನ ಪ್ರೀತಿಗಾಗಿ, ಅವನ ಭಕ್ತಿಗಾಗಿ, ಅವನ ಜ್ಞಾನ ಸಂಪಾದನೆ, ಅವನ ದರ್ಶನಕ್ಕಾಗಿ ಆದರೆ ಅದು ಜ್ಞಾನ. ಇಲ್ಲದೇ ಇದ್ದರೆ ಅನ್ಯಥಾ ಅಜ್ಞಾನ. ಇಲ್ಲದೇ ಇದ್ದರೆ ಅದೆಲ್ಲವೂ ಕೂಡ ರೂಟ್ ತಪ್ಪಿ ಹೋಗಿದೆ, ಅದು ಅಜ್ಞಾನದಲ್ಲೇ ಪರಿವಸಾನ ಆಗುತ್ತೆ. ಹೀಗೆ ಒಂದು ಕ್ರಮವಾಗಿ ನನ್ನನ್ನು ಯಾಕೆ ತಿಳ್ಕೊಳ್ಬೇಕು, ಈ ಶರೀರದಲ್ಲಿ ಪ್ರಭುತ್ವ ಯಾರದಿದೆ, ನಿನಗೆ ಯಾರು ಇಷ್ಟ, ಯಾರ ಅನಿಷ್ಟ, ಯಾವುದು ನಿನ್ನ ಜೀವನದ ಪ್ರಧಾನವಾದ ಅಂಶ, ನನ್ನ ಜ್ಞಾನವನ್ನು ನೀನು ಯಾಕೆ ಹೊಂದಬೇಕು, ಎಲ್ಲವನ್ನೂ ಬಹಳ ತಿಳಿಯಾದ ಶಬ್ದಗಳಿಂದಲೇ ಕೃಷ್ಣ ಉಪದೇಶ ಮಾಡಿದ್ದಾನೆ. ಅದರಲ್ಲಿ ಜಟಿಲವಾದ ಶಬ್ದ ಕ್ಷೇತ್ರಜ್ಞ ಅನ್ನೋದರಲ್ಲಿ ಅದು ಜಟಿಲ ಮಾಡಿಕೊಂಡಿದ್ದು. ವಾಸ್ತವಿಕವಾಗಿ ನೇರವಾಗಿ ನೋಡಿದಾಗ ಕ್ಷೇತ್ರಜ್ಞಂ ಚಾಪಿ ಮಾಮಿದ್ಧಿ ಅಂತ ಭಗವಂತ ತನಗೇ ಕ್ಷೇತ್ರಜ್ಞ ಅಂತ ಹೇಳಿಕೊಂಡ ಅಭಿಪ್ರಾಯ ಇದೆ. ಇನ್ನೊಂದು ವಿಷಯ ಆದರೆ ಈ ಪ್ರಕೃತಿ ಪುರುಷ ಹೀಗೆಂದ್ರೇನು, ಪುರುಷ ಪ್ರಕೃತಿ, ಇದ್ರ ಬಗ್ಗೆ ಕೃಷ್ಣ ಏನು ತಿಳಿಸ್ತಾನೆ? ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ ಅಂತ. ಇಲ್ಲಿ ಪ್ರಕೃತಿ ಅಂದರೆ ಮೂಲ ಪ್ರಕೃತಿ ಪ್ರಧಾನ. ಈಗ ಯಾವುದೇ ಒಂದು ವಸ್ತು ಆಗಲಿ, ಅದು ಸಂಹಾರ ಅಂದರೆ ಎಲ್ಲಿಯ ತನಕ ಸಂಹಾರ? ಸ್ವರೂಪವೇ ನಾಶ ಆಗಲ್ಲ. ಆ ಸ್ವರೂಪ ಮೂಲ ಪ್ರಕೃತಿಯಲ್ಲಿ ಸೂಕ್ಷ್ಮ ರೂಪವನ್ನು ತಾಳುತ್ತೆ. ಸ್ಥೂಲ ರೂಪ ಇದ್ದದ್ದು ಸೂಕ್ಷ್ಮ ರೂಪವನ್ನು ತಾಳುತ್ತೆ, ಅದನ್ನು ಪ್ರಕೃತಿ ಅಂತ ಕರೀತಾರೆ. ಇನ್ನು ಪುರುಷ ಅಂದರೆ ಜೀವ. ಜೀವನೂ ನಿತ್ಯ, ಪ್ರಕೃತಿಯೂ ನಿತ್ಯ. ಪ್ರಕೃತಿಂ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ ವಿಕಾರಾಂಶ ಗುಣಾಂಶೈವ ವಿದ್ಧಿ ಪ್ರಕೃತಿ ಸಂಭವಾನ್. ವಾಸ್ತವಿಕವಾಗಿ ಜೀವನಿಗೆ ಯಾವ ವಿಕಾರಗಳಿಲ್ಲ. ವಿಕಾರಗಳೆಲ್ಲ ಎಲ್ಲಿ ಅಂದರೆ ಪ್ರಕೃತಿಯಲ್ಲಿ ವಿಕಾರಗಳಿದೆ. ಅಂದರೆ ಸೂಕ್ಷ್ಮ ಪ್ರಕೃತಿ ಸ್ಥೂಲ ಪ್ರಕೃತಿ ಆಗುತ್ತೆ. ಆವಾಗ ವಿಕಾರ ಬಂದದ್ದು ಯಾವುದರಲ್ಲಿ? ಜಡವಾದ ಪ್ರಕೃತಿಯಲ್ಲೇ ಹೊರತು. ಈಗ ಮೊನ್ನೆ ಎಷ್ಟು ಸಣ್ಣ ಇದ್ದಿ ಮಾರಾಯ, ಒಂದು ತಿಂಗಳಲ್ಲೇ ಡುಮ್ಮ ಆಗಿಬಿಟ್ಟಿದೆ ನೀನು. ಅದು ಯಾವುದು ಡುಮ್ಮ ಆಗಿದ್ಯಾವುದು, ಸ್ಲಿಮ್ ಆಗಿದ್ಯಾವುದು? ಆತ್ಮ ಅಲ್ಲ. ಆತ್ಮ ಯಾವತ್ತೂ ಅಣುರ್ಹೇಷ ಆತ್ಮ, ಅದು ಬದಲೇ ಆಗಲ್ಲ. ನಾನು ಹೇಳಿದ್ದೇನೆ ಅದನ್ನು ಹಿಂದೆ. ಹಾಗಾಗಿ ಎಲ್ಲ ವಿಕಾರಗಳು ಎಲ್ಲಿ? ಪ್ರಕೃತಿಯಲ್ಲಿ ಆಗುತ್ತೆ. ಪ್ರಕೃತಿಯೂ ಕೂಡ ನಿತ್ಯವಾಗಿ ಇದೆ. ಅಂದರೆ ಈಗ ಅನಂತ ಸೃಷ್ಟಿ ಇದೆ ಭಗವಂತನದ್ದು. ಪ್ರಕೃತಿ ನಿತ್ಯ ಅನುಸ್ಯೂತವಾಗಿ ಬರ್ತಾನೆ ಇರುತ್ತೆ. ಅದರಲ್ಲಿ ಜೀವರಾಶಿಗಳು ಬರ್ತಾನೆ ಇರ್ತಾರೆ. ಯಾವ ಈ ಜೀವರಾಶಿಗಳು ಮುಂದೆ ಹೋಗ್ತಾರೆ, ಆದರೆ ಅವರಿಗೆ ದೇಹ ಬರ್ತಾ ಇರುತ್ತೆ. ಅವ್ರಿಗೆ ಬರಲಿಕ್ಕೆ ದೇಹ ಯಾವುದು? ರಾ ಮೆಟೀರಿಯಲ್ ಯಾವುದು? ಈ ಪಂಚಭೂತಾತ್ಮಕವಾದ ಪ್ರಕೃತಿ. ಅದು ಕೂಡ ಅನಾದಿ ಕಾಲದಿಂದ ಬರ್ತಾ ಇದೆ. ಹಾಗೆ ಧಾತ ಯಥಾ ಪೂರ್ವಮಕಲ್ಪಯತ್, ಸೃಷ್ಟಿ ಮಾಡ್ತಾನೆ ಇರ್ತಾನೆ. ಆದರೆ ವಿಕಾರಗಳೆಲ್ಲ ಜೀವಾತ್ಮನಿಗಿಲ್ಲ, ಅದೆಲ್ಲವೂ ಕೂಡ ಪ್ರಕೃತಿಯಲ್ಲಿ ಕಂಡ ವಿಕಾರಗಳು. ಆದ್ದರಿಂದ ಈ ಉಪದ್ರಷ್ಟ ಹನುಮಂತ ಭರ್ತ ಭೋಕ್ತ ಮಹೇಶ್ವರ ಪರಮಾತ್ಮೇಜಾಪಿಕ್ತೋ ದೇಹೇಸ್ಮಿನ್ ಪುರುಷಪರಃ ಅಂತ ಇಲ್ಲಿ ಜೀವಾತ್ಮನನ್ನು ಮೀರಿದ ಮತ್ತೆ ಭಗವಂತ ಇದ್ದಾನೆ. ಇಲ್ಲಿ ಪುರುಷ ಶಬ್ದಕ್ಕೆ ಒಂದು ಜೀವಾತ್ಮ ಅಂತ ಅರ್ಥ, ಇನ್ನೊಂದು ಅವನನ್ನೂ ಮೀರಿದ ಪರಮಾತ್ಮ ಅಂತ ಅರ್ಥ. ಅಂದರೆ ಅದರಲ್ಲಿ ಉಪದೇಶ ಮಾಡುವವನು, ನೋಡುವವನು, ಅದರಲ್ಲಿ ತಿನ್ನುವವನು, ಏನೆಲ್ಲ ಪಚನ ಭಕ್ಷಣ ಗಮನ ಮೈಥುನ ಅಂತ ಏನೆಲ್ಲ ವ್ಯಾಪಾರಗಳು ನಡೆಯುತ್ತೆ, ಅದೆಲ್ಲ ಜೀವನ ವ್ಯಾಪಾರ ಅಲ್ಲ, ಅದೆಲ್ಲವೂ ಪರಮಾತ್ಮನ ವ್ಯಾಪಾರವೇ ನಡೆಯುತ್ತೆ ಅಂತ ನಾನು ಮೊದಲೇ ಆರಂಭದಲ್ಲಿ ತಿಳಿಸಿದೆ. 3 ಅಂಶಗಳಿದೆ ಈ ದೇಹದಲ್ಲಿ. ಒಂದು ಜಡ, ಇನ್ನೊಂದು ಜೀವ, ಇನ್ನೊಂದು ಪರಮಚೇತನನಾದ ಪರಮಾತ್ಮ ಅಂತ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದೇ ಮೋಕ್ಷದ ದಾರಿ. ಇದಕ್ಕೊಂದು ಸಂವಾದಿಯಾಗಿ ಒಂದು ಸಣ್ಣ ಕಥೆಯನ್ನು ಹೇಳ್ತೇನೆ ನಾನು. ಇಲ್ಲದಿದ್ದರೆ ಇದು ಮತ್ತೆ ವಿಷಯ ಜಡ ಆಗುತ್ತಾ ಹೋಗುತ್ತೆ. ಕಾಲಯವನನ ಸಂಹಾರ ಭಾಗವತದಲ್ಲಿ ಬರುವ ಕಥೆ. ಅಂದರೆ ಕಾಲಯವನ ಕೃಷ್ಣನನ್ನು ಟಾರ್ಗೆಟ್ ಮಾಡ್ಕೊಂಡಿದ್ದಾನೆ, ಹೊಡಿಬೇಕು ಅಂತ. ಕೃಷ್ಣ ಏನು ಮಾಡಿದ್ದಾನೆ ಅಂದರೆ, ನನ್ನ ಜೊತೆಗೆ ನನ್ನ ಪ್ರಜೆಗಳಿಗೆಲ್ಲ ಹಾನಿಯಾಗುತ್ತೆ ಅಂತ ಸಮುದ್ರದ ನಡುವೆ ದ್ವಾರಕಿ ನಿರ್ಮಾಣ ಮಾಡಿ ಪ್ರಜೆಗಳನ್ನೆಲ್ಲ ಅಲ್ಲಿ ಇಟ್ಟಿದ್ದಾನೆ. ಆದರೆ ತಾನು ಮಾತ್ರ ಮಥುರಾ ಪಟ್ಟಣದಲ್ಲಿದ್ದಾನೆ. ಮಥುರಾ ಪಟ್ಟಣ ಖಾಲಿ, ಎಲ್ಲರನ್ನೂ ದ್ವಾರಕೆಗೆ ಶಿಫ್ಟ್ ಮಾಡಿದ್ದಾನೆ. ಕಾಲಯವನಿಗೆ ತೋರಿಸ್ಕೊಳ್ತಾನೆ, ನಾನು ಮಥುರಾ ಪಟ್ಟಣದಲ್ಲಿ ಒಬ್ಬನೇ ಇದ್ದೀನಿ, ನನ್ನ ಜೊತೆಗೆ ಯುದ್ಧಕ್ಕೆ ಬಾ ಅಂತ. ಕಾಲಯವನದ್ದು 3 ಕೋಟಿ ಅಕ್ಷೋಹಿಣಿ ಸೇನೆ. ಅವನು ಕೃಷ್ಣನ ವಿರುದ್ಧ ಯುದ್ಧಕ್ಕೆ ಬರ್ತಾನೆ. ಆ ಸಮಯದಲ್ಲಿ ಕೃಷ್ಣ ಕಾಲಯವನನ್ನು ನೋಡಿ ಓಡ್ಲಿಕ್ಕೆ ಆರಂಭ ಮಾಡ್ತಾನೆ. ಕಾಲಯವನ ಯೋಚನೆ ಮಾಡ್ತಾನೆ, ಕೃಷ್ಣನಿಗೆ ಭಯ ಆಗಿದೆ, ನನ್ನನ್ನು ನೋಡಿ ಓಡಿ ಹೋಗ್ತಾ ಇದ್ದಾನೆ ಅಂತ. ಕೃಷ್ಣ ಯಾಕೆ ಓಡಿ ಹೋಗ್ತಾ ಇದ್ದಾನೆ ಅಂದರೆ, ತ್ರೇತಾಯುಗದಲ್ಲಿ ಒಬ್ಬ ಮುಚುಕುಂದ ಅಂತ ಒಬ್ಬ ರಾಜ,
ದೇವತೆಗಳಿಗೆ ಸೇನೆಗಳ ಶಕ್ತಿ ಕಡಿಮೆ ಆದಾಗ ಭೂಲೋಕದಿಂದ ಹೋಗಿ ಇಂದ್ರನಿಗೆ ಸಪೋರ್ಟ್ ಮಾಡಿರ್ತಾನೆ. ದೇವತೆಗಳೆಲ್ಲ ಅವನಿಗೆ ವರ ಕೊಟ್ಟಿರ್ತಾರೆ. ಏನು ವರ ಬೇಕು ಕೇಳು ಅಂದರೆ ತುಂಬ ಆಯಾಸ ಆಗಿಬಿಟ್ಟಿತ್ತು ಅವನಿಗೆ. ಅವನು ವಿನಿದ್ರಾಮ್ ದೇಹಿ ಅಂತ ಕೇಳಬೇಕಾಗಿತ್ತು, ನಿದ್ರಾಮ್ ದೇಹಿ ಅಂತ ಕೇಳಿಬಿಟ್ಟ. ನನಗೆ ನಿದ್ರೆಯೇ ಇಲ್ಲದೆ ಇರುವ ಮೋಕ್ಷ ಬೇಕು ಅಂತ ಕೇಳಬೇಕಿತ್ತು, ಆಸೆ ಇತ್ತು. ಆದರೆ ಅವನಿಗೆ ನಿದ್ರೆ ಬೇಕು ಅಂತ ವರ ಕೇಳಿದ. ಯಾರಾದರೂ ನನ್ನನ್ನು ನಿದ್ರೆಯಿಂದ ಎಬ್ಬಿಸಿದರೆ ನಾನು ಅವ್ರನ್ನ ಭಸ್ಮ ಮಾಡಬೇಕು ಅಂತ ಇಷ್ಟು ವರ ಕೇಳ್ಕೊಂಡಿದ್ದ. ಒಳ್ಳೆ ಹರಿಭಕ್ತ. ಏನೋ ವರ, ದೇವತೆಗಳನ್ನು ಚೆನ್ನಾಗಿ ಸಂತೋಷಪಡಿಸಿ ನಿದ್ರೆ ಅಂತ ಕಾಮಧೇನುವನ್ನು ಸೇವೆ ಮಾಡಿ ಸೆಗಣಿ ಕೊಡು ಅಂತ ಕೇಳಿದ ಹಾಗೆ ಬೇಡವಾದ ವರ ಕೇಳಿಕೊಂಡು ಮಲಗಿದ್ದಾನೆ ಗುಹೆಯಲ್ಲಿ. ಕೃಷ್ಣ ನೇರ ಗುಹೆಗೆ ಓಡಿಕೊಂಡು ಬಂದ. ಮುಚುಕುಂದನನ್ನು ಉದ್ಧಾರ ಮಾಡಲಿಕ್ಕೆ ಬಂದ. ಕಾಲಯವನ ಏನು ತಿಳ್ಕೊಂಡ, ನನಗೆ ಹೆದರಿ ಓಡಿ ಹೋಗ್ತಾ ಇದ್ದಾನೆ ಕೃಷ್ಣ ಅಂತ ತಿಳ್ಕೊಂಡ. ಒಳಗಡೆ ಬಂದ. ಆ ಗುಹೆಯಲ್ಲಿ ಈಗ ಈ ತತ್ವ ನೋಡಿ, ಈಗ ಕ್ಷೇತ್ರಜ್ಞ ಯೋಗ ಇಲ್ಲಿ ಸಮನ್ವಯ ಆಗುತ್ತೆ ನೋಡಿ. ಆ ಗುಹೆಯಲ್ಲಿ ಇಬ್ಬರಿದ್ದಾರೆ. ಗುಹೆ ಅಂದರೆ ದೇಹ, ಬಾಡಿ ಅಂತ ಅರ್ಥ. ಅದರ ಒಳಗಡೆ ಇಬ್ಬರಿದ್ದಾರೆ. ಇಬ್ಬರು ಅಂದರೆ ಒಂದು ಮುಚುಕುಂದ, ಇನ್ನೊಂದು ಮುಕುಂದ. ಬಂದ ಕಾಲಯವನ ಏನು ಮಾಡಿದ, ಮುಚುಕುಂದನನ್ನು ಮುಕುಂದ ಅಂತ ತಿಳ್ಕೊಂಡ. ಅವನಿಗೆ ಗೊತ್ತಿಲ್ಲ ಇಲ್ಲಿ ಮುಚುಕುಂದ ಮಲಗಿರೋದು. ಅಂದರೆ ಕೆಲವರು ಏನು ತಿಳ್ಕೊಳ್ತಾರೆ, ಜೀವಾತ್ಮನನ್ನೇ ಪರಮಾತ್ಮ ಅಂತ. ಇದು ಕನ್ಫ್ಯೂಸ್. ಪುರುಷ ಅನ್ನುವ ಶಬ್ದವು, ಕ್ಷೇತ್ರಜ್ಞ ಅನ್ನುವ ಶಬ್ದವು ಆ ಜೀವರನ್ನೇ ಹೇಳಿದಂಗೆ ಕಾಣುತ್ತೆ. ಆದರೆ ಪುರುಷ ಕ್ಷೇತ್ರಜ್ಞ ಶಬ್ದಗಳಿಗೆ ಭಗವಂತ ಅಂತಲೇ ಅರ್ಥ. ಅವನು ಕನ್ಫ್ಯೂಸ್ ಮಾಡಿಕೊಂಡ. ಏನು ಅಂದರೆ ಮುಚುಕುಂದನನ್ನು ಮುಕುಂದ ಅಂದ್ಕೊಂಡ. ಜಾಡಿಸಿ ಒದ್ದ. ಮುಚುಕುಂದ ಎದ್ದ, ಕಾಲಯವನ ಬಿದ್ದ. ಪರಿಣಾಮ ಏನಾಯಿತು? ಇದು ಒಂದು ತತ್ವ. ಅಂದರೆ ಈ ಕ್ಷೇತ್ರದಲ್ಲಿ ಮುಚುಕುಂದ ಇದ್ದಾನೆ, ಮುಕುಂದ ಇದ್ದಾನೆ. ಮುಚುಕುಂದ ಅಂದರೆ ಜೀವಾತ್ಮ, ಮುಕುಂದ ಅಂದರೆ ಪರಮಾತ್ಮ. ಕಾಲಯವನ ಏನು ತಿಳ್ಕೊಂಡ, ಜೀವಾತ್ಮನನ್ನು ಪರಮಾತ್ಮ ಅಂತ ತಿಳ್ಕೊಂಡ. ಯಾರನ್ನು ಕ್ಷೇತ್ರಜ್ಞ ಅಂತ ಪರಮಾತ್ಮ ಅಂತ ತಿಳ್ಕೊಳ್ಬೇಕಾಗಿತ್ತೋ ತಿಳ್ಕೊಳ್ಳದೇನೆ ಜೀವಾತ್ಮನನ್ನು ಕ್ಷೇತ್ರಜ್ಞ ಅಂತ ತಿಳ್ಕೊಂಡ. ಪರಿಣಾಮ ಏನಾಯಿತು, ಕಾಲಯವನ ಭಸ್ಮ ಆಗಿ ಹೋದ. ಈ ತತ್ವವನ್ನು ವಾದಿರಾಜರು ಹೇಳಿಕೊಡ್ತಾರೆ. ಕ್ಷೇತ್ರಜ್ಞ ಯೋಗಕ್ಕೆ ಆ ಕಥೆಯನ್ನು ಸಂವಾದಿಯಾಗಿ ನೀಡುತ್ತಾರೆ. ಹಾಗಾಗಿ ಯಾವುದೇ ಮಹಾಭಾರತದ ವಿಚಾರಗಳಾಗಲಿ ಅಥವಾ ಪುರಾಣದ ಕಥೆಗಳಾಗಲಿ ಕಥೆ ಹೇಳಲಿಕ್ಕೋಸ್ಕರ ಹೊರಟಿದ್ದಲ್ಲ. ಏವಂ ಅಧ್ಯಾತ್ಮನಿಷ್ಠಂ ಹಿ ಭಾರತಂ ಸರ್ವಮುಚ್ಯತೆ. ಸಮಗ್ರ ಮಹಾಭಾರತ ಅಧ್ಯಾತ್ಮ ಮೆಸೇಜ್ಗಳನ್ನು ಕೊಡಲಿಕ್ಕೆ, ಭಗವತ್ ಚಿಂತನೆಯ ಮೆಸೇಜ್ಗಳನ್ನು ಕೊಡಲಿಕ್ಕೆ ಹೊರಟಿದೆ ಹೊರತು ಕಥೆ ಹೇಳಲಿಕ್ಕೆ ಹೊರಟಿಲ್ಲ. ಕಥೆ ಅನ್ನೋದೊಂದು ಮಾಧ್ಯಮ ಅಷ್ಟೇ. ಪ್ರಧಾನವಾದ ಸ್ರೋತ ಏನು ಅಂದರೆ ಭಗವಂತನ ವಿಚಾರ. ಹಾಗಾಗಿ ನನ್ನನ್ನು ನೀನು ಸರಿಯಾಗಿ ತಿಳ್ಕೊ, ಈ ಪ್ರಕೃತಿಯನ್ನು ತಿಳ್ಕೊ, ಜೀವಾತ್ಮನನ್ನು ತಿಳ್ಕೊ. ಈ ಮೂರು ವಿಭಾಗವನ್ನು, ಇದಕ್ಕೆ ಸಮಷ್ಟಿಯಾಗಿ ಪಂಚಭೇದಗಳನ್ನು ನೀನು ಸರಿಯಾಗಿ ತಿಳ್ಕೊಂಡ್ರೆ ನಿನಗೆ ಮೋಕ್ಷ ಆಗುತ್ತೆ, ಯಥಾರ್ಥ ಜ್ಞಾನ ಬರುತ್ತೆ ಅಂತ. ಈ ರೀತಿಯಾಗಿ ಇದನ್ನು ತಿಳ್ಕೊಳ್ಬೇಕಾದ್ರೆ ಕೆಲವರು ಧ್ಯಾನದ ಮಾರ್ಗವನ್ನು ಅನುಸರಿಸ್ತಾರೆ, ಕೆಲವರು ಸಾಂಖ್ಯ ಮಾರ್ಗವನ್ನು ಅನುಸರಿಸ್ತಾರೆ, ಕೆಲವರು ಭಕ್ತಿ ಮಾರ್ಗವನ್ನು ಅನುಸರಿಸ್ತಾರೆ, ಕೆಲವರು ಕರ್ಮ ಮಾರ್ಗವನ್ನು ಅನುಸರಿಸ್ತಾರೆ. ಒಟ್ಟಿನಲ್ಲಿ ಮೃತ್ಯುವನ್ನು ದಾಟಲಿಕ್ಕೆ ಯಾವ ಮಾರ್ಗವನ್ನು ಬೇಕಾದರೂ ಅನುಸರಿಸಿ ಎಲ್ಲ ಮಾರ್ಗಗಳು ಕೊನೆಗೆ ಬಂದು ನನ್ನನ್ನು ಮುಟ್ಟಬೇಕು. ನಾನು ಎಲ್ಲ ಕಡೆ ಒಂದೇ ಥರ ಇದ್ದೇನೆ ಅಂದರೆ ಅಣುರೇಣ ತೃಣಕಾಷ್ಟಗಳಲ್ಲಿ ನನ್ನಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಇಲ್ಲ. ಪದಾರ್ಥಗಳಲ್ಲಿ ವ್ಯತ್ಯಾಸ ಇದೆ. ಶುನಿಚೈವ ಶಪಾಕೇಚ ಪಂಡಿತಾ ಸಮದರ್ಶಿನಃ ಅಂತ ಕೃಷ್ಣನ ಒಂದು ಮಾತಿದೆ. ಅದು ಮುಂದೆ 7ನೇ ಅಧ್ಯಾಯದಲ್ಲಿ ಬರುವಂತಹದ್ದು. ಎಲ್ಲರನ್ನೂ ಆ ಒಂದು ನಾಯಿಯಲ್ಲಿ, ಒಂದು ಆನೆಯಲ್ಲಿ, ಪಂಡಿತರಲ್ಲಿ ಎಲ್ಲವನ್ನೂ ಸಮಾನವಾಗಿ ನೋಡಿ ಅಂದರೆ ಅಲ್ಲಿ ಅವರನ್ನೆಲ್ಲ ಸಮಾನವಾಗಿ ನೋಡಿ ಅಲ್ಲ, ಅವರ ಒಳಗಡೆ ಇರುವ ನನ್ನನ್ನು ಸಮಃ ಭಗವಂತ ಸಮಾತ್ಮ ಸಂಮಿತ ಸಮಃ. ವಿಷ್ಣು ಸಹಸ್ರನಾಮದಲ್ಲಿ ಸಮ ಅಂದರೆ ಎಲ್ಲರಲ್ಲೂ ಒಳಗಡೆ ಇರುವ ಭಗವಂತನಲ್ಲಿ ವ್ಯತ್ಯಾಸ ಇಲ್ಲ. ಉದಾಹರಣೆಗೆ ಹೊರಗಡೆಯಿಂದ 10 ಕ್ಯಾಂಡ್ಲಿನ ಬಲ್ಪ್ ಇರ್ಬೋದು, ಇನ್ನೊಂದು 40 ಕ್ಯಾಂಡ್ಲಿನ ವೋಲ್ಟೇಜಿನ ಬಲ್ಪ್ ಇರ್ಬೋದು. ಅದರಲ್ಲಿ ಪ್ರಕಾಶ ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು. ಆದರೆ ಆ ಬಲ್ಪ್ಗಳ ಯೋಗ್ಯತೆ ವ್ಯತ್ಯಾಸ ಬಂತು, ಅದರಲ್ಲಿ ತಾರತಮ್ಯ ಇದೆ. ಹರಿಯುವ ವಿದ್ಯುತ್ತಿನಲ್ಲಿ ತಾರತಮ್ಯ ಇಲ್ಲ, ಕರೆಂಟಿನಲ್ಲಿ ತಾರತಮ್ಯ ಇಲ್ಲ. ಆ ಯೋಗ್ಯತೆಗೆ ತಕ್ಕಂತೆ ಅಲ್ಲಿ ಪ್ರಕಟನ ಆಗ್ತಾ ಇರ್ತಾನೆ ಹೊರತು ದೇವರಲ್ಲಿ ಅಂತಹ ಭೇದಗಳಿಲ್ಲ, ಅಂತ ವ್ಯತ್ಯಾಸ ಇಲ್ಲ. ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ ಯಪ್ಪಶ್ಯತಿ ಸಪಶ್ಯತಿ. ಈ ದೇಹ ಬಿದ್ದೋಗುತ್ತೆ, ಇದು ಸತ್ರು ಸಾಯದೇ ಇರುವ ಪರಮಾತ್ಮನನ್ನು ಯಾರು ನೋಡ್ತಾನೆ ಅವನು ನಿಜವಾಗಿ ನೋಡಿದವನು ಅಂತ ಹೇಳ್ತಾನೆ. ಎಲ್ಲ ಬೀಳುವ ದೇಹದಲ್ಲಿ ಬೀಳದೇ ಇರುವ ಭಗವಂತನನ್ನು ಯಾರು ಅನ್ವೇಷಣೆ ಮಾಡ್ತಾರೆ ಅವನು ನಿಜವಾಗಿ ನೋಡಿದವನು. ಆದ್ದರಿಂದ ಅನಾದಿಯಾದ ಪ್ರತಿಯೊಬ್ಬರ ದೇಹವನ್ನು, ಅನಂತ ದೇಹ, ಈಗ ನಮಗೆ ಒಂದು ದೇಹದ ಬಗ್ಗೆಯೇ ಪರಿಚಯ ಇಲ್ಲ. ಈ ಜೀವನಿಗೆ ಎಷ್ಟು ದೇಹಗಳು ಬಂದಿತ್ತು, ಮುಂದೆ ಬರಲಿಕ್ಕಿದೆ, ಇದರ ಫಂಕ್ಷನ್ಸ್ ಹೇಗೆ, ಎಷ್ಟು ಕಾಲ, ಎಷ್ಟು ಅದರ ಸ್ಥಿತಿ, ಏನದರ ತಾಕತ್ತು, ಇದನ್ನು ಏಕಕಾಲದಲ್ಲಿ ನೋಡುವ
ಅನಂತ ಜ್ಞಾನ ಪರಮಾತ್ಮನಿಗಿದೆ, ಅಂಥ ನನ್ನನ್ನು ನೋಡು ಅಂತ ಹೀಗೆ ಕ್ಷೇತ್ರಜ್ಞಗಳ ಅಂತರವನ್ನು ಜ್ಞಾನದ ದೃಷ್ಟಿಯಿಂದ ನೀನು ತಿಳಿದುಕೊಂಡು ಈ ಪ್ರಕೃತಿಯಿಂದ ಬಿಡುಗಡೆಯನ್ನು ಹೊಂದು ನಿನಗೆ ಶ್ರೇಯಸ್ಸಾಗುತ್ತೆ ಅರ್ಜುನ ಅಂತ. ಒಟ್ಟಿನಲ್ಲಿ ನೀವು ಮೊದಲಿಂದ ಕೊನೆಯ ತನಕ ಭಗವದ್ಗೀತೆ ಎಲ್ಲಿ ನೋಡಿದರೂ ಬಿಂಬ ಅವನು, ಪ್ರತಿಬಿಂಬ ಜೀವ, ಸಮರ್ಪಣೆ ಅವನಿಗೆ, ಅವನ ಚಿಂತನೆಯೇ ಪ್ರಧಾನವಾದದ್ದು, ಕರ್ಮಗಳು ಅದಕ್ಕೆ ಪೂರಕವಾದದ್ದು ಅನ್ನುವ ಅಂಶ ವ್ಯಾಪಕವಾಗಿ ಎಲ್ಲ ಕಡೆ ಆ ಅಭಿಪ್ರಾಯವೇ ಬರುತ್ತೆ. ಹೇಳುವ ಪದ್ಧತಿಗಳಲ್ಲಿ ವೈವಿಧ್ಯಗಳಿದೆ ಅಂತ ಹೀಗೆ ಕ್ಷೇತ್ರಜ್ಞ ಯೋಗವನ್ನು ಚಿಂತನೆ ಮಾಡಬಹುದು. ಆ ಭಗವಂತನ ಒಂದು ಏನು ಸಾನ್ನಿಧ್ಯ ನಮ್ಮೊಳಗಡೆ ಇದೆ ಅದರದ್ದು ವಿತ್ ಕ್ಲಾರಿಟಿ ತಾವು ತಿಳಿಸ್ಕೊಟ್ರಿ. ಯಾಕಂದರೆ ಇದು ತುಂಬ ಒಂದು ದೊಡ್ಡ ಶಾಸ್ತ್ರಾರ್ಥಗಳಲ್ಲಿ ಅಲ್ಲಿ ಚರ್ಚೆ ಆಗುವಂತಹ ವಿಷಯಗಳು. ಇದು ಸಾಮಾನ್ಯರಿಗೆ ಎಟ್ಕುವಂಥದ್ದಲ್ಲ. ನಮಗೇನಂದರೆ ಯಾವುದೋ ಒಂದು ಕತೆ ಹೇಳಿದ್ರೆ ಮಧ್ಯೆ ಅದನ್ನು ತುಂಬ ಚೆನ್ನಾಗೂ ತರ್ತಾ ಇದ್ದಾರೆ. ಒಂದು ಕಥೆಯ ಮೂಲಕ ಆ ಕಥೆ ಇರೋದೇ ಈ ಒಂದು ಸತ್ಯವನ್ನು ತಿಳಿಸೋದಕ್ಕೆ ಅಂತ ಹೇಳಿ, ಎಸ್ಪೆಷಲಿ ಈ ಮುಕುಂದನ ಬಗ್ಗೆ ತಾವು ಹೇಳಿ ಅದು ಕ್ಲಾರಿಟಿ ಕೊಟ್ಟರೆ, ಆ ಗುಹೆ ಒಳಗಡೆ ನಮ್ಮ ಗುಹೆ ಒಳಗಡೆ ನಾವು ಇದ್ದೀವಿ, ಭಗವಂತನೂ ಇದ್ದಾನೆ ಅನ್ನೋಂಥ ಒಂದು ಸಿಂಪಲ್ ಆಗಿ ನಮಗೆ ತಿಳಿಸ್ಕೊಟ್ರಿ ಆಚಾರ್ಯ. ಇನ್ನು ಈ ಕ್ಷೇತ್ರಜ್ಞದ ಬಗ್ಗೆ ನಾವು ನೋಡಿದ್ವಿ. ಇದೇ ಥರ ನಾವು ನೋಡಿದ್ರೆ ಈ ದೇಹ ಏನಿದೆ, ಈ ಆ್ಯಕ್ಟಿವಿಟೀಸ್ ಏನಿದೆ ನಮ್ಮದು, ಎಲ್ಲರಿಗೂ ಒಂದೇ ಥರನಾ ಇಲ್ಲ ಬೇರೆ ಥರ ಇರುತ್ತಾ ಬೇರೆಯವ್ರಿಗೆ ಅಂತ? ಯಾಕೆಂದರೆ ಒಳ್ಳೆಯವರು ಇದ್ದಾರೆ, ಅವ್ರಿಗೂ ಈ ಒಂದು ದೇಹದ ಗುಹೆ ಇದೆ, ಅವರೊಳಗಡೆನೂ ಅವರಿದ್ದಾರೆ, ಭಗವಂತ ಇದ್ದಾನೆ. ಒಬ್ಬ ದೊಡ್ಡ ಮರ್ಡರರು, ವಿಲನ್ನು, ತಾಮಸಿಕ್ ಪರ್ಸನ್ ಅವನಿದ್ದಾನೆ, ಅವನು ಬರೀ ಕೆಟ್ಟ ಕೆಲಸ ಮಾಡೋದ್ರಲ್ಲೇ ಅವನು ಮಾಡ್ತಾನೆ. ಈ ಒಳ್ಳೆಯವ್ರಿಗೂ ಕೆಟ್ಟವ್ರಿಗೂ ಒಬ್ಬನೇ ಭಗವಂತ, ಅದೇ ದೇಹದ ಗುಹೆ, ಅದರೊಳಗಡೆ ಅವನು ಏನು ಕೆಲಸ ಮಾಡ್ತಾನೆ. ಇದನ್ನು ನಾವು ದೈವಿ ಸಂಪತ್ತು, ಆಸುರಿ ಸಂಪತ್ತು ಅನ್ನೋ ಒಂದು ಅಧ್ಯಾಯದಲ್ಲಿ ನೋಡ್ತೀವಿ. ಹಾಗಾಗಿ ನಮಗೊಂದೊಂದು ಕ್ಲಾರಿಟಿ ಬರುತ್ತೆ. ಅದನ್ನು ತಾವು ಮುಂದಿನ ಒಂದು ಎಪಿಸೋಡ್ ಮುಖ್ಯವಾದ ಸಂಗತಿ ಅದು. ಜೀವರ ಅನೇಕ ವೈವಿಧ್ಯಗಳಲ್ಲಿ ಏನು ವ್ಯತ್ಯಾಸಗಳು, ಅದರಲ್ಲಿರುವ ಭಗವಂತನ ವ್ಯಾಪಾರ ಏನು ಅಂತ ತಿಳಿಲಿಕ್ಕೆ ತುಂಬ ದೊಡ್ಡ ಒಂದು ಚಿಂತನೆ ಅದರಲ್ಲಿದೆ. ಮುಂದಿನ ಭಾಗದಲ್ಲಿ ನೋಡೋಣ. ತುಂಬ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಇದೆ ನನಗೆ. ನಿಮ್ಮ ಹತ್ರ ಒಂದು ಹೊಸ ವಿಷಯನ ಇವಾಗ ಹಂಚ್ಕೊಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ವೇದಿಕ್ ವೆಲ್ನೆಸ್ ಕನ್ನಡ ಚಾನಲ್ನ ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆದರೆ ಬಹಳಷ್ಟು ಜನ ನಮ್ಮನ್ನು ಕೇಳ್ತಾ ಇದ್ರು ಇಂಗ್ಲೀಷ್ನಲ್ಲಿ ಮಾಡಿ ಅಂತ. ಹಾಗಾಗಿ ನಿಮಗೋಸ್ಕರ ನಾವು ವೇದಿಕ್ ವೆಲ್ನೆಸ್ ಇಂಗ್ಲೀಷ್ ಚಾನಲ್ನ ಲಾಂಚ್ ಮಾಡಿದ್ದೀವಿ. ಈ ಒಂದು ಅಧಿಕ ಮಾಸದಲ್ಲಿ ಈ ಭಗವದ್ಗೀತೆಯ ಸೀರೀಸ್ ಇಂಗ್ಲಿಷ್ನಲ್ಲಿ ಬರ್ತಾ ಇದೆ. ಮತ್ತೆ ಈ ಒಂದು ಇಂಗ್ಲಿಷ್ ಸೀರೀಸ್ನ ನಡೆಸ್ಕೊಡ್ತಾ ಇರುವಂತಹ ಸ್ಕಾಲರ್ ಯಾರು ಗೊತ್ತಾ? ಡಾಕ್ಟರ್ ಪ್ರತೋಷ್ ಆಚಾರ್ಯರು. ಇವರು ಕೇವಲ ಪಂಡಿತರಷ್ಟೇ ಅಲ್ಲ, AI ಸೈಂಟಿಸ್ಟ್ ಕೂಡ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಕರೆಂಟ್ಲಿ ರಿಸರ್ಚ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಾರೆ. ಮತ್ತೆ ಉದ್ಧಾಮ ಪಂಡಿತರು ಕೂಡ. So don't miss this English series of Bhagavad Gita that we have just started. Especially for those who cannot follow Kannada to the last word, there is an opportunity now, and you can understand Bhagavad Gita in English from an eminent scholar and a scientist. The video link is there in the description. Don't miss. Share this with all those who are looking for a valuable content on Bhagavad Gita in English which can touch their hearts.